ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿಹ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇವತ್ತಿನ ಸಾವಯವ ಸಂಪದ ಸರಣಿ ಕಾರ್ಯಕ್ರಮದಲ್ಲಿ ದ್ರವ ರೂಪದ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಎಸ್.ಬಿ. ಮಮತಾ ಹಾಗೂ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ಹೊಸಕೋಟೆ ಗ್ರಾಮದ ಸಿದ್ದಪ್ಪ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಮಮತಾ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸಿದ್ದಪ್ಪನವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಮಮತಾ ಅವರೇ, ದ್ರವರೂಪದ ಸಾವಯವ ಗೊಬ್ಬರದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ತಾವೇ ವಿಚಾರವನ್ನು ಆರಂಭ ಮಾಡಿ. ಆಯಿತು ಸರ್. ಈಗ ನಾವು ಸಾಮಾನ್ಯವಾಗಿ ಕೃಷಿ ಕ್ಷೇತ್ರವನ್ನು ನಾವು ಅವಲೋಕಿಸಿದಾಗ ಏನಾಗುತ್ತೆ ಅಂತಂದರೆ, ರೈತರು ಹೆಚ್ಚಾಗಿ ಬೀಜ ಇರ್ಬೋದು ಅಥವಾ ರಸಗೊಬ್ಬರ ಇರ್ಬೋದು ಅಥವಾ ಒಂದು ಕೀಟನಾಶಕ ಇರ್ಬೋದು, ಇವುಗಳನ್ನು ಖರೀದಿ ಮಾಡಲಿಕ್ಕೆ ಮಾರುಕಟ್ಟೆ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಜೊತೆಗೆ ಸ್ವಾವಲಂಬನೆಯನ್ನು ಅವರು ಕಳ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದನ್ನು ಖರೀದಿ ಮಾಡಿದ್ದನ್ನು ಅಸಮರ್ಪಕವಾಗಿ ಬಳಕೆನೂ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಮಣ್ಣು, ನೀರು ಮತ್ತು ಮಾನವ ಸಂಕುಲದಲ್ಲಿ ಏನು ಜೀವರಾಶಿ ಇದೆಯೋ ಅದೆಲ್ಲದೂ ಸಹ ಬಹಳಷ್ಟು ಅವಕ್ಕೆಲ್ಲ ಹಾನಿ ಆಗ್ತಾ ಇದೆ ಮತ್ತು ಮಣ್ಣು ಸಹ ಫಲವತ್ತತೆಯನ್ನು ಸಹ ಕಳ್ಕೊತಾ ಇದೆ. ಈ ಒಂದು ನಿಟ್ಟಿನಲ್ಲಿ ವಾತಾವರಣ ಕಲುಷಿತ ಆಗೋದಲ್ಲದೆ ಈ ಏನು ಆಹಾರ ಇದರಿಂದ ತಯಾರು ಮಾಡ್ತಿದ್ದಾರೆ ಅದನ್ನು ಸೇವಿಸಿದಂತಹ ಮಾನವರಿಗೂ ಸಹ ಭಾಳಷ್ಟು ದುಷ್ಪರಿಣಾಮಗಳು ಸಹ ಉಂಟಾಗ್ತಾ ಇದೆ. ಹಾಗಾಗಿ ದಿನೇ ದಿನೇ ಕೃಷಿಯಲ್ಲಿ ಇವನ್ನೆಲ್ಲ ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಆರ್ಥಿಕ ಹೊರೆ ಆಗ್ತಾ ಇದೆ ರೈತರಿಗೆ. ಈ ನಿಟ್ಟಿನಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಕ್ಕಲುತನ ಬಹಳ ಲಾಭದಾಯಕ ಆಗ್ತಾ ಇಲ್ಲ ಈಗ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಸರ್ ಈಗ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಹೊಸ ಬೆಳಕನ್ನು ಚೆಲ್ಲುವಂಥದ್ದು ಅಂತಂದರೆ ನಾವು ಹೇಳ್ಬೋದು ಸಾವಯವ ಕೃಷಿ. ಇದನ್ನು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗ ರೈತರು ಸಹ ಆಸಕ್ತಿ ವಹಿಸಿ ಇದನ್ನು ಈ ಕಡೆಗೆ ಸಾವಯವ ಕೃಷಿ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಮತ್ತು ಬಳಕೆದಾರರು ಸಹ ಆರೋಗ್ಯಪೂರ್ಣವಾದ ಆಹಾರ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಳಕೆದಾರರು ಒಲವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಕೃಷಿಯನ್ನು ಮಾಡಬೇಕಂತಂದರೆ ನಾವು ಹೆಚ್ಚಾಗಿ ಅಂದರೆ ನಾವು ಸ್ವಾವಲಂಬನೆಯನ್ನು ಗಳಿಸ್ಕೋಬೇಕು, ಆಹಾರ ಉತ್ಪಾದನೆ ಹೆಚ್ಚಿಸಿ ಸ್ವಾವಲಂಬನೆಯನ್ನು ಮಾಡ್ಕೋಬೇಕಂತಂದರೆ ನಾವು ಮಳೆಯಾಶ್ರಿತ ಪ್ರದೇಶದ ಮೇಲೆ ನಾವು ಹೆಚ್ಚಿಗೆ ಅವಲಂಬಿಸ್ಕೊಳ್ಬೇಕಾಗತ್ತೆ. ಮಳೆಯಾಶ್ರಿತ ಪ್ರದೇಶ ಅಂದರೆ ಖುಷ್ಕಿ ಪ್ರದೇಶ ಆಗುತ್ತೆ. ಅಂಥ ಪ್ರದೇಶದಲ್ಲಿ ನಾವು ಏನು ಮಾಡಬೇಕಂತಂದರೆ ಮಣ್ಣು ಮತ್ತು ನೀರಿನ ನಿರ್ವಹಣೆಯನ್ನು ಮಾಡ್ಕೋಬೇಕಾಗತ್ತೆ, ಸಾವಯವ ಅಂಶಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಸಮಗ್ರ ಕೃಷಿ ಪದ್ಧತಿಯೊಂದಿಗೆ ಸಾವಯವ ಕೃಷಿಯನ್ನು ಮಾಡಿದರೆ ನಾವು ಒಂದು ಉತ್ತಮವಾದ ಆರೋಗ್ಯಕರವಾದ ಬೆಳೆಯನ್ನು ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಇದರಲ್ಲಿ ನಮಗೆ ಏನು ದ್ರವರೂಪದ ಗೊಬ್ಬರ ಅಂತ ನೀವೇನು ಹೇಳಿದ್ರಲ್ಲ ಸರ್, ಆ ದ್ರವರೂಪದ ಗೊಬ್ಬರ ತುಂಬ ಒಂದು ಪ್ರಾಮುಖ್ಯತೆ ಒಂದು ಕೆಲಸವನ್ನು ನಿರ್ವಹಿಸುತ್ತೆ ಸರ್. ಸಿದ್ದಪ್ಪನವರೇ, ಎಷ್ಟು ಜಮೀನಿದೆ ತಮಗೆ? ಸರ್, ನಮಗೆ 9 ಎಕರೆ ಜಮೀನಿದೆ ಸರ್. ನಿಮ್ಮ ವಿದ್ಯಾಭ್ಯಾಸ? ಸರ್, ನಮ್ಮದು 4ನೇ ಕ್ಲಾಸು. ಹಾಂ ಹಾಂ. ಎಷ್ಟು ವಯಸ್ಸು ತಮಗೀಗ? ಸರ್, ನಮಗೀಗ 58. ಹಾಂ ಹಾಂ. ಮುಂಚೆ ಎಲ್ಲ ಯಾವ ರೀತಿ ಬೇಸಾಯ ಮಾಡ್ತಾ ಇದ್ರಿ ತಾವು? ಸರ್, ನಾವು ಸ್ಟಾರ್ಟಿಂಗಲ್ಲಿ ಹಿಂದೆ ನಮ್ಮ ತಂದೆ ಮತ್ತು ನಮ್ಮ ತಾತ ಇದ್ದ ಕಾಲದಲ್ಲಿ ಮಾಡ್ತಿದ್ದಾಗ ದನದ ಗೊಬ್ಬರ ಹೊಡ್ಕೊಂಡು ಆವಾಗ ಹಿಂದೆ ಬೆಳೀತಾಯಿದ್ದು, ಹಿಂದೆ ಮಾಡ್ತಿದ್ದ ಪದ್ಧತಿನಲ್ಲಿ. ಇವಾಗ ನಾವು ನೈಸರ್ಗಿಕ ಏನು ಮಾಡ್ತಾಯಿದ್ದೀವಿ ಆ ಕೆಲಸನ ಹಿಂದೆ ಮಾಡ್ತಾಯಿದ್ದು. ಈ ರಾಸಾಯನಿಕ ಬಂದ ಮೇಲೆ ರಾಸಾಯನಿಕ ಸ್ಟಾರ್ಟ್ ಮಾಡಿದವು. ಈ ಸ್ಟಾರ್ಟ್ ಮಾಡಿದ್ಮೇಲೆ ರೋಗಾಣುಗಳು ಜಾಸ್ತಿ ಆದವು. ಎಷ್ಟು ವರ್ಷ ಮಾಡಿದ್ರಿ ರಾಸಾಯನಿಕ? ಸರ್, ರಾಸಾಯನಿಕಲ್ಲಿ ನನ್ನ ಬುದ್ಧಿ ಬಲ್ಲಗೆ 25-30 ವರ್ಷದ ಕಾಲ, 40 ವರ್ಷದ ಕಾಲ ಮಾಡ್ದು. ಆವಾಗ ಏನೇನು ಬೆಳೆದ್ರಿ ಸರ್? ಆವಾಗ ಭತ್ತ ಬೆಳೀತಿದ್ದೋ, ಜೋಳ ಬೆಳೀತಿದ್ದೋ ಮತ್ತು ತೆಂಗು ಹಾಕಿದ್ದು ಈಚೆಗೆ ಒಂದು 30 ವರ್ಷದಿಂದ ಈಚೆಗೆ ಹಾಕಿದ್ದು ತೆಂಗು ಕೊಂಡೋಗಿ. ಆವಾಗ ಬೆಳೀತಿದ್ದಾಗ ರಾಸಾಯನಿಕಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ರೈತರಿಗೆ ಸಾಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ರೋಗ ಸ್ಟಾರ್ಟ್ ಆಗೋದು. ಆವಾಗ ರೋಗ ಸ್ಟಾರ್ಟ್ ಆದಾಗ ಫಸಲು ಕೈ ಅಂಟಾಗಿಲ್ಲ, ಬಂದು ಫಸಲು ಎಲ್ಲ ಲಾಸು. ಆವಾಗ ಹಿಂದೆ ಹೆಚ್ಚಿಗೆ ದನ ಗೊಬ್ಬರ ಹಾಕೊಂಡು ಬೆಳೀತಿದ್ದಾಗ ಖರ್ಚು ಹೆಚ್ಚಿಗೆ ಇಲ್ಲ. ಆವಾಗ ಆಹಾರನೂ ಚೆನ್ನಾಗಿತ್ತು, ಎಲ್ಲ ಆರೋಗ್ಯವು ಚೆನ್ನಾಗಿದ್ರು. ಇದರಿಂದ ರಾಸಾಯನಿಕ ಬಂದ ಮೇಲೇ ಎಲ್ರಿಗೂ ರೋಗ ಸ್ಟಾರ್ಟ್ ಆಯಿತು,
ವ್ಯವಸಾಯನೂ ಒಂದು ಸ್ವಲ್ಪ ಮಾಡಬೇಕಾ ಮಾಡಬಾರ್ದು ಅನ್ನೋ ಸ್ಥಿತಿಲಿ ನಾವು ಬಂದ್ಬಿಟ್ಟಿದ್ವು ಅವಾಗ. ಸುಮಾರು 40 ವರ್ಷ ತಾವು ರಾಸಾಯನಿಕ ಕೃಷಿ ಮಾಡಿದ್ರಿ. ಹೇಗೆ ಮಾಡಿದ್ರಿ ಮತ್ತೆ? ಸರ್ ಮಾಡೋದು ವಿಧಿ ಇಲ್ಲದೆ ಮಾಡಿದ್ವು ಅವಾಗ. ಅಂದರೆ ಈಗ ಪ್ರತಿಯೊಬ್ಬರ ಮನೆಗಳಲ್ಲೂ ಆವಾಗಿಂದೆ ಒಂದು 4-5 ದನಗಳಿದ್ದು, ಈಚೀಚೆಗೆ ಕಡಿಮೆ ಅದು ಬತ್ತ. ಆಮೇಲೆ ರಾಸಾಯನಿಕ ಸರ್ಕಾರ ಯಾವಾಗ ಗೊಬ್ಬರಗಳನ್ನ ಬಿಟ್ಟ ಮೇಲೆ ಅವ ಹಾಕ್ದ ಅಂತ ಹಿಮ ಹಾಕ್ದ ಅವ ಅಂದ್ಬಿಟ್ಟಿದ್ದೆ. ಎಲ್ಲ ತಗೊಬಂದು ಅದನ್ನು ಸ್ಟಾರ್ಟ್ ಮಾಡಿ ಹಾಕಿರಿಕೊಂಡು ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ ಅನ್ನಿಸ್ತು. ಹೋಯ್ತಾ ಭೂಮಿನೂ ಫಲವತ್ತು ಕಳ್ಕೊತು, ನಮಗೆ ರೋಗನೂ ಜನಗಳು ಸ್ಟಾರ್ಟ್ ಆಗೋಯ್ತು. ಆಗ ಇದು ನಮಗೆ ಬೇಡ ಅನ್ನೋ ಸ್ಥಿತಿಲಿ ಬಂದು ನಿಂತಿದ್ದು. ನಿಮಗೆ ಏನೇನು ಸಮಸ್ಯೆ ಆಯ್ತು ಹೇಳಿ ಸರ್? ನಮಗೆ ಅದು ಸ್ಟಾರ್ಟ್ ಮಾಡಿದಾಗ ನಮಗೆ ಇಳುವರಿ ಕಡಿಮೆ ಬಂತು. ಸ್ಟಾರ್ಟಲ್ಲಿ ಬಂತು, ಬೆಳೀತಾ ಒಂದು 10-15 ವರ್ಷ 20 ವರ್ಷ ಆದಮೇಲೆ ಇಳುವರಿ ಕಡಿಮೆ ಬಂತು. ಇಳುವರಿ ಕಡಿಮೆ ಬಂದಾಗ ಈ ನಮಗೆ ರೋಗಾಣುಗಳು ಜಾಸ್ತಿ ಆದವು. ಮನುಷ್ಯನಿಗೆ ಅದು ನೋವು ಇದು ನೋವು ಅಂತೆಲ್ಲ ಬಂದು, ಈಗ ಡಾಕ್ಟ್ರ್ ತೋರಿದಾಗ ಇವೆಲ್ಲ ತಿಂತಾರದಲ್ಲಿ ನೀವು ವಿಷ ಎಲ್ಲ ಏನೂ ಮಾಡೋಕ್ಕಾಯ್ತಾಯಿಲ್ಲ. ಇವಾಗ ನೀವೇ ಅದಕ್ಕೊಂಡೋಗಿ ಪದ್ಧತಿ ಚೇಂಜ್ ಮಾಡ್ಕೋಬೇಕು ಅಂದರು. ಏನು ಪದ್ಧತಿ ಅಂದಾಗ ಅವ್ರುಗಳು ಈ ಕೆಲವು ಡಾಕ್ಟ್ರುಗಳು ಹೇಳ್ತಾಯಿದ್ರು, ಹಿಂದೆ ನೀವೆಲ್ಲ ನಿಮ್ಮ ತಾತನ ಕಾಲದಿಂದ ಗೊಬ್ಬರ ಹಾಕೊಂಡು ಬೆಳೀತಾ ಇರಲಿಲ್ವಾ, ಅದು ಮಾಡ್ಕೊಂಡೋಗಿ ಯಾಕೆ ನೀವು ಮಾಡಲ್ಲ ಅಂದ್ಕೊಂಡೋಗಿ ಅಂತ ಇದ್ದರು. ನಮ್ಗೆ ಅದರ ಅನುಭವ ಗೊತ್ತಿರಲಿಲ್ಲ. ಆಮೇಲೆ ನಮಗೆ ಸುಭಾಷ್ ಪಾಳ್ಯಕರ್ ಅಂತ ನಮಗೆ ಒಬ್ಬರು ದೇವರು ಬಂದರು ನಮ್ಮ ಇಲ್ಲಿಗೆ. ಅವರು ಮಹಾರಾಷ್ಟ್ರದವರು. ಅವರು ಬಂದು ಇಲ್ಲಿ ಒಂದು 2-3 ಜಾಗಗಳಲ್ಲಿ ಅವರು ಇಲ್ಲಿ ಹೇಳಿ ಈ ಥರ ಮಾಡಿ ಹಿಂದೆ ಈ ಥರ ಮಾಡ್ತಾಯಿದ್ದು ಅಂತ ಅವರೆಲ್ಲ ಹೇಳಿದ ಮೇಲೆ ಅವ್ರ ಮಾತನ್ನ ಕೇಳ್ಕೊಂಡು ಆವಾಗ ನಾವು ಸ್ಟಾರ್ಟ್ ಮಾಡಿದ್ಮೇಲೆ. ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಸರ್ ನಾವು ಶುರು ಮಾಡಿ ಒಂದು 9 ವರ್ಷ ಆಯ್ತು ಇವಾಗ ನೈಸರ್ಗಿಕ ಕೃಷಿ. ಮಮತಾ ಅವರೇ, ಈಗ ತಾವು ಹೇಳಿ ಸಾವಯವ ಕೃಷಿಯಲ್ಲಿ ಗೊಬ್ಬರವನ್ನು ಬಗೆಬಗೆಯಾಗಿ ನಾವು ಕೊಡ್ತೀವಿ. ಈ ದ್ರವರೂಪದ ಗೊಬ್ಬರದ ಪ್ರಾಮುಖ್ಯತೆ ಏನು ಅಂತೀರಿ? ಸರ್, ದ್ರವರೂಪದ ಗೊಬ್ಬರ ಅಂತಂದರೆ ಈಗಾಗಲೇ ನಾನು ಹೇಳ್ದಂಗೆ ಅದು ಈ ಒಂದು ಸಾವಯವ ಕೃಷಿಯಲ್ಲಿ ತುಂಬ ಅಂದರೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ. ಏಕೆಂದರೆ ಪೋಷಕಾಂಶ ಕೊಡಬೇಕಂತಂದರೆ ನಾವು ಗೊಬ್ಬರನ ಉಪಯೋಗಿಸಬೇಕು. ಅದು ಸಾವಯವದಲ್ಲಿ ದ್ರವರೂಪದ ಗೊಬ್ಬರ ಅಂತಂದರೆ ಅದು ಇನ್ನೂ ಹೆಚ್ಚಿನ ಒಂದು ಕೂಡಲೇ ಗಿಡಗಳಿಗೆ ಸಿಗುವಂಥ ಒಂದು ನಿಟ್ಟಿನಲ್ಲಿ ಅದನ್ನು ನಾವು ಕೊಡ್ಬೋದು. ಇದು ಯಾವ ರೀತಿ ಅಂತಂದರೆ ಸಸ್ಯ ಮತ್ತು ಪ್ರಾಣಿಜನ್ಯ ಇರುವಂತಹ ಒಂದು ವಸ್ತುಗಳನ್ನು ಬಳಸಿ, ಜೊತೆಗೆ ದೇಸಿ ಹಸುವಿನ ಸಗಣಿ ಮತ್ತು ಗೋಮೂತ್ರ ಇವುಗಳನ್ನು ಬಳಸಿ, ಕೃಷಿ ತ್ಯಾಜ್ಯಗಳನ್ನು ಬಳಸಿ ಅವುಗಳನ್ನು ಚೆನ್ನಾಗಿ ಕಳಿಸಿ ಅದರಿಂದ ಬಂದಂತಹ ಒಂದು ದ್ರಾವಣವನ್ನು ನಾವು ದ್ರವರೂಪದ ಗೊಬ್ಬರ ಅಂತ ಹೇಳ್ತೀವಿ ಸರ್. ಈ ದ್ರವರೂಪದ ಗೊಬ್ಬರನ ಬಳಸೋದು ಸಹ ತುಂಬ ಸುಲಭ. ಯಾಕಂದರೆ ಇದು ನೀರಿನೊಂದಿಗೆ ಸುಲಭವಾಗಿ ನಾವು ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಗಿಡಗಳಿಗೆ, ಮತ್ತು ಬೆಳೆಗಳಿಗೆ ಯಾವ ಹಂತದಲ್ಲಾದ್ರೂ ಸಹ ಇದನ್ನು ಕೊಡ್ಬೋದು ನಾವು. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಈ ದ್ರವರೂಪದ ಗೊಬ್ಬರಗಳನ್ನು ನೀರಿನ ಜೊತೆಗೆ ಸಹ ಭೂಮಿಗೆ ನಾವು ಹಾಯಿಸ್ಕೋಬೋದಾಗಿದೆ. ಡ್ರಿಪ್ಪಲ್ಲೂ ಸಹ ನಾವು ಅದನ್ನು ಕೊಡ್ಬೋದು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು. ಅದಲ್ಲದೆ ನಾವು ಬೀಜಾಮೃತ ಅನ್ನೋ ಒಂದು ಪದ್ಧತಿ ಇದೆ, ಅದರಲ್ಲಿ ಬೀಜಗಳಿಗೆ ಉಪಚಾರವಾಗಿಯೂ ಸಹ ನಾವು ದ್ರವರೂಪದ ಗೊಬ್ಬರಗಳನ್ನು ಉಪಯೋಗ ಮಾಡ್ಕೋಬಹುದು ಸರ್. ಸಿದ್ದಪ್ಪನವರೇ, ಈಗ ರಾಸಾಯನಿಕ ಬಿಟ್ಟು ಒಂದು 9 ವರ್ಷ ಆಯ್ತು. 9 ವರ್ಷ ಆಯ್ತು ಸರ್ ಇವಾಗ. ಓಕೆ, ಬಿಟ್ಟ ಮೇಲೆ ಯಾವ ತರಹ ಬೇಸಾಯ ಮಾಡ್ತಾ ಇದ್ದೀರಿ ತಾವು? ಸರ್ ನಾವು ಬಿಟ್ಟ ಮೇಲೆ ತೆಂಗು ಮತ್ತು ಅಡಕೆ, ನಮ್ಮದು ಒಂದು ತೋಟ ಇತ್ತು, ಒಳ ತೋಟ. ಒಂದು 3 ಎಕರೆ ಸ್ಟಾರ್ಟಿಂಗ್ ಮಾಡಿದ್ದು ನಾನು. ಆವಾಗ ನಾವು ಅದನ್ನು ಟ್ರೆಂಚ್ ಓಡಿಸ್ತು. ಅವಾಗ 2 ತೆಂಗಿನ ಮರದ ಮಧ್ಯೆ ಒಂದು ಟ್ರೆಂಚು, 7 ಅಡಿ ಆಳ 2 ಅಡಿ ಅಗಲ. ಆ ಟ್ರೆಂಚನ್ನ ಒಡಿಸ್ಕೊಂಡು ಈ ಪ್ರತಿಯೊಂದು ಮೊಟ್ಟೆ ಗೋಧುಮ ಮತ್ತು ಯಾವುದೋ ಪ್ರತಿಯೊಂದು ವೇಸ್ಟ್ ಪದಾರ್ಥ ನಮ್ಗೆ ಏನು ಸಿಗುತ್ತಾ ಅಲ್ಲಿ ಆ ಎಲ್ಲನೂ ಒಳಗಡೆ ತುಂಬ್ಕೊಂಡು ನಾವು ಜೀವಾಮೃತ ಸ್ಟಾರ್ಟ್ ಮಾಡಿದ್ವು ಅವಾಗ. ಈ ನಮಗೆ ಟ್ರೆಂಚು ಏನಕ್ಕೆ ಉದ್ದೇಶ ಅಂದರೆ ಅದು ಮಳೆ ನೀರನ್ನ ಅಲ್ಲಿ ಅದು ಸಂಗ್ರಹಣ ಮಾಡಿ ಇಟ್ಕೊತ್ತೆ. ಅದು ನಮ್ಮ ಜಮೀನಿಂದ ಮತ್ತೆ ಇನ್ನೊಬ್ಬರು ಜಮೀನಿಗೆ ಹೋಗೋಕ್ಕೆ ಅವಕಾಶ ಕೊಡಲ್ಲ. ನಮ್ಮ ಬೋರ್ಗಳಲ್ಲಿ ನೀರು ಜಾಸ್ತಿ ಆಗುತ್ತೆ. ಮಳೆ ನೀರು ನಾವು ನಮ್ಮ ಜಮೀನಲ್ಲಿ ಇಟ್ಕೊಂಡಾಗ ನಮ್ಮ ಬೋರ್ಗಳಲ್ಲಿ ಯಾವಾಗಲೂ ಬೇಸಿಗೆ ಬಂದರೂ ಸುದಾ ನಮ್ಮ ನೀರು ಚೆನ್ನಾಗಿ ನೀರು ಬರ್ತದೆ. ನಮ್ಮ ಫಲವತ್ತಾದ ಮಣ್ಣು ನಮ್ಮ ಭೂಮಿಯಿಂದ ಇನ್ನೊಬ್ಬರು ಭೂಮಿಗೆ ಹೋಗಲ್ಲ. ಅದು ಟ್ರೆಂಚ್ ಅಗಲ ಮತ್ತು ಅಗಲ 7 ಅಡಿ ಅಗಲ 7 ಅಡಿ ನಾಟು ಇಷ್ಟ ತೆಗಿಸ್ಕೊಂಡು ಉದ್ದ ಸರ್ ನಮ್ಗೆ ಎಷ್ಟು ನಮ್ಮ ಜಮೀನು ಉದ್ದ ಎಷ್ಟು ಬರ್ತದ, ಈಗ ಒಂದು 500 ಅಡಿ ಇರ್ಬೋದು 500 ಅಡಿ ಇರ್ಬೋದು ನಮ್ಮ ಜಮೀನು. 2 ತೆಂಗಿನ ಮರದ ಮಧ್ಯೆ 30 ಅಡಿ ತೆಂಗು ಹಾಕಿರ್ತೀವಿ. ಆ ಕಡೆ 15 ಅಡಿ ಈ ಕಡೆ 15 ಅಡಿ ಬಿಟ್ಟು ಮಧ್ಯೆ ಒಂದು ತೆಗಿಸ್ಕೊಂಡು ಅದನ್ನು ಆವಾಗ ಯಾವುದ್ರಲ್ಲಿ ತೆಗಿಸಿದ್ರೆ JCB ತೆಗಿಸ್ತೀವಿ. ಅದನ್ನು JCB ತೆಗಿಸ್ಕೊಂಡು ಹೋಗ್ಕೊಂಡೋಗಿ ಅದನ್ನು ಸ್ಟಾರ್ಟ್ ಮಾಡ್ದು. ಸ್ಟಾರ್ಟ್ ಮಾಡಿದಾಗ ಆವಾಗ ನಾವು ಜೀವಾಮೃತ ಅಂತಕ್ಕದ್ದನ್ನು ಶುರು ಮಾಡಿದ್ವು. ಯಾವ ತರಹ ಮಾಡಿದ್ರಿ? ಎಕರೆಗೆ 200 ಲೀಟ್ರ್ ನೀರು, 10 kg ಸಗಣಿ, 10 kg ಗೋಮೂತ್ರ, 2 kg ಬೆಲ್ಲ, 2 kg ಹಸಿಟ್ಟು ಅಂದರೆ ಬಿದನ ದಾಳಿನದು. ನಿಮಗೆ ರಾಗಿ, ಜೋಳೆ ಮತ್ತು ಹುರುಳಿ, ಇದು ಇನ್ನೂ 7 ಬೇಳ ಆಗದೇ ಇರೋ ಅಂಥದ್ದು ಇರುತ್ತೆ ನೋಡಿ, ಅದನ್ನು ಬಿಟ್ಟು 2 ಬೇಳ ಆಗೋ ಅಂಥದ್ದು ಬಿದನ ಧಾನ್ಯದು. ಅದನ್ನು ಮಾತ್ರ ಹುರುಳಿ ಆಗ್ಬೋದು, ಅಲಸಂದ ಆಗ್ಬೋದು, ಉದ್ದ ಆಗ್ಬೋದು, ಈ ಥರದ್ದನ್ನು ವೇಸ್ಟ್ ಆಗಿರೋ ಅಂಥದ್ದು ನಮಗೆ ಮಾರ್ಕೆಟ್ಲಿ ಸಿಗುತ್ತೆ. ಅಕಸ್ಮಾತ್ ನಾವೇ ಊರಲ್ಲಿ ಬೆಳೆದ್ರೆ ಅದಕ್ಕೊಂಡೋಗಿ ತೂರಿ ಮುಂದ್ಗಡೆ ಬಿಟ್ಬಿಡ್ತಾರೆ ಅದಕ್ಕೊಂಡೋಗಿ, ಅದು ದುಡ್ಡು ಕೊಡೋಂಗಿಲ್ಲ. ಅದನ್ನು ತಂದು ನಾವು ಮಿಲ್ ಮಾಡಿಸಿ ಅದನ್ನು ಮಡಿಕೊಳ್ಳೋದು. ಅದನ್ನು ಒಂದು 2 kg ಇಷ್ಟೆಲ್ಲ ಹಾಕಿ ನೆರಳಲ್ಲಿ ಮಡಿಕೋಬೇಕು. ಅದನ್ನು
ಒಂದು ಚಪ್ರ ಆಗಿರ್ಬೋದು, ಇಲ್ಲ ಒಂದು ಮರದ ಎಳ್ಳಾಗಿರ್ಬೋದು, ಅಂಥ ಜಾಗದಲ್ಲಿ ಒಂದು ಗಾರೆ ತೊಟ್ಟಿಗಳಾಗಬೇಕು. ಗಾರೆ ತೊಟ್ಟಿ ಸಿಗ್ತಾವೆ ಮೈಸೂರುಗಳಲ್ಲಿ, ಒಂದು 200 ಲೀಟ್ರ್ ಇಡೋ 100 ಲೀಟ್ರ್ ಇಡೋ, ಅದನ್ನು ಮಾಡಿಸ್ಬೋದು. ಸ್ವಂತ ನಾವೇ ಮನೇಲಿ ಅದನ್ನು ತಂದು ಮಾಡ್ಬೋದು, ಊರಲ್ಲಿ ಮಾಡ್ಕೋಬೋದು. ಅದನ್ನು ಮಾಡ್ಕೊಂಡು ಆ ತೊಟ್ಟಿಗಳಲ್ಲಿ ಬಳಸಿದ್ರೆ ನಮ್ಗೆ ಭಾಳ ಉತ್ತಮ. ಪ್ಲ್ಯಾಸ್ಟಿಕ್ಕಿಂತ ನಮ್ಗೆ ಗಾರೆ ತೊಟ್ಟಿಗಳು ಬೆಟ್ರು. ಅದು ಅದನ್ನು ಅಲ್ಲಿ ಮಾಡಿ ಅದನ್ನು ಆ ಸಂಗ್ರಹಣೆ ಮಾಡಿ ಇಷ್ಟನ್ನು ಆ ಭೂಮಿಯಲ್ಲಿ ಒಂದಿಡಿ ಮಣ್ಣು, ನಾವು ಯಾವ ಭೂಮಿಗೆ ಬಿಡ್ತಾ ಇದ್ದೀವಿ ಆ ಭೂಮಿಯಲ್ಲಿ ಒಂದಿಡಿ ಮಣ್ಣನ್ನು ಫಲವತ್ತಾಗಿರೋದನ್ನು ತಗೊಬಂದು ಹಾಕ್ಬಿಟ್ಟು ಅದಕೊಂಡೋಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಡಭಾಗದಿಂದ ಬಲಭಾಗಕ್ಕೆ ಅದನ್ನು ದೊಣ್ಣೆ ಆಡಬೇಕು. ಆ ದೊಣ್ಣೆ ಆಡುವಾಗ ಚಪ್ಪಲ್ ಮಿಟ್ಗಳಾಗಿಲ್ಲ. ಅದು ಯಾಕಂದ್ರೆ ಲಕ್ಷ್ಮಿ, ಅದು ಜೀವಾಮೃತ ಅಂತಕ್ಕದ್ದು. ಅದನ್ನು ನಾವು 5 ದಿವಸ ಅದನ್ನು ದೊಣ್ಣೆ ಆಡಿ 6ನೇ ದಿನ ತಪ್ಪರಿ 7ನೇ ದಿನ 5 ದಿನದಿಂದ ನೀವು 5 ದಿನ 6 ದಿನ 7 ದಿನ 3 ದಿನ ಗ್ಯಾಪ್ ಇರುತ್ತೆ. ಅದಕ್ಕೆ 3 ದಿನದ ಒಳಗಡೆ ನಾವು ನಮ್ಮ ಅನುಕೂಲ ಹೆಂಗೆ ಬರುತ್ತೆ ಹಂಗೆ. ಕೆಲವು ಡ್ರಿಪ್ ಇರ್ತಾವ, ಮೈಕೋ ಟ್ಯೂಬ್ ಆಗ್ಬೇಕು. ಅದಕ್ಕೆ ಮೈಕೋ ಟ್ಯೂಬ್ ಒಂದು ಸಣ್ಣ ಬರುತ್ತೆ ನೋಡಿ, ಈ ಇನ್ಲೈನ್ ಟ್ಯೂಬ್ಗಾಗಲ್ಲ, ಅದು ಮೆತ್ಕೊಬಿಡುತ್ತೆ. ಅದು ಇಲ್ಲ ಸ್ಪ್ರಿಂಕ್ಲರ್ ಆಗಿರ್ಬೋದು, ಇಲ್ಲ ನಮಗೇನೂ ಇಲ್ಲ ಅಂತಂದ್ರೆ ಅವರು ಜಗ್ಗಲ್ಲಿ ಅದನ್ನು ಎರಚೋದು. ನಾವು ಯಾವುದೇ ಫಸಲು ಹಾಕಿದ್ರೂ ಅದನ್ನು ಫಸ್ಟು ಸ್ಪ್ರೇ ಮಾಡಬೇಕು. ಅದನ್ನು ಸ್ಪೇರ್ ತಗೊಂಡು ಒಂದು ಸ್ಪೇರ್ಗೆ ಅದು 15 ಲೀಟ್ರ್ ಹಿಡಿಯುತ್ತೆ. ಅದು ಅಲ್ಲಿಗೆ ಒಂದು 4 ಲೀಟ್ರನ್ನ ಹಾಕೊಳ್ಳೋದು ಜೀವಾಮೃತನ ಬೆಳಗ್ಗೆನಾಗ ಮೇಲೆ ಅದನ್ನು ದೊಣ್ಣೆ ಆಡಬಾರ್ದು. ಅದನ್ನು ತುಂಬ್ಕೊಂಡು ಮೇಲೆ ಅದನ್ನು ಉಯ್ಕೊಂಡು 10 ಲೀಟ್ರ್ ನೀರು ಹಾಕೊಂಡು ಅದಕ್ಕೆ ನಾವು ಬಾಳೆ ಆಗಿರ್ಬೋದು, ಗಿಡ ಸಣ್ಣದು ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಮೆಣಸಿ, ಏನೇವನ್ನು ನಾವು ಏನು ರೈತ ಬೆಳೀತಿರ್ತೀವಿ ಅದೆಲ್ಲಕ್ಕೂ ಅದಕೊಂಡೋಗಿ ಮಂತಲ್ಲಿ ಒಂದು ಸಾರಿ ಅದನ್ನು ಸ್ಪ್ರೇ ಮಾಡಬೇಕು. ಅದಕ್ಕೆ ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಗ್ರಾಮೀಣರಿಗೆ ಸ್ವಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲೆ ರುಟ್ಸೆಡ್ ಸಂಸ್ಥೆಯ ನಿರ್ದೇಶಕರಾದ ಕೆಎಸ್ ಸರಿತಾ ಮತ್ತು ಕೆಆರ್ ನಗರ ತಾಲೂಕು ಅಡಗನಹಳ್ಳಿ ಗ್ರಾಮದ ನವೀನ್ ಕುಮಾರ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಗ್ರಾಮೀಣರಿಗೆ ಸ್ವಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮೇಡಮ್, ಈಗ ಇದರಲ್ಲಿ ಏನಾದರೂ ಒಂದಷ್ಟು ಇಂಪ್ರೂವೈಸೇಷನ್ ಏನಾದ್ರು ಮಾಡಿದಿರುತ್ತಾವು? ಹೌದು ಸರ್. ಈಗ ಅವ್ರು ಹೇಳಿದ್ರು, ಈಗ ಜೀವಾಮೃತ ಮಾಡುವಾಗ ಏನೇನು ಹಾಕಬೇಕು ಅನ್ನೋ ಒಂದು ಹೇಳಿದ್ರು ಅವರು. ದ್ವಿದಳ ಧಾನ್ಯದ ಹಿಟ್ಟು ಹಾಕಬೇಕು ನಾವು, ಆಮೇಲೆ ಬೆಲ್ಲವನ್ನು ಹಾಕಬೇಕು, ಗೋಡು ಮಣ್ಣು ಹಾಕಬೇಕು ಅಂತ ಹೇಳಿದ್ರು, ಮತ್ತು ಸಗಣಿ ಮತ್ತು ಗಂಜಲ ಇವನ್ನಂತೂ ಕಂಪಲ್ಸರಿಯಾಗಿ ಹಾಕಲೇಬೇಕು ಅಂತ ಎಲ್ಲ ಹೇಳಿದರು. ಆದರೆ ಅದನ್ನ ಯಾಕೆ ಹಾಕಬೇಕು ಅನ್ನೋದನ್ನು ಸಹ ನಾವು ರೈತರ ಬಾಂಧವರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ದ್ವಿದಳ ಧಾನ್ಯದ ಹಿಟ್ಟು 2 kg ಹಾಕ್ತೀವಿ ಅಂತ ಹೇಳಿದರು. ಹಾಗಾದ್ರೆ ಅದನ್ನು ಯಾಕೆ ಹಾಕಬೇಕು? ನಮಗೆ ಪ್ರಮುಖವಾಗಿ ಜೀವಾಮೃತದಲ್ಲಿ ಇರೋದು ಸೂಕ್ಷ್ಮಾಣು ಜೀವಿಗಳು. ಆ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಅವ್ನು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಪ್ರೋಟೀನ್ ಅಂಶ ಬೇಕಾಗುತ್ತೆ. ಆ ಪ್ರೋಟೀನ್ ಅಂಶವನ್ನು ಒದಗಿಸ್ಕೊಡುವಂಥದ್ದು ಈ ದ್ವಿದಳ ಧಾನ್ಯದ ಹಿಟ್ಟು. ಈಗ ಅವ್ರು ಹೇಳ್ದಂಗೆ ಯಾವುದೇ ದ್ವಿದಳ ಧಾನ್ಯ ಹಿಟ್ಟು ಇರ್ಬೋದು, ಹುರುಳಿ, ಹೆಸರು, ಉದ್ದು ಯಾವುದಾದ್ರೂ ಅದು ಸ್ವಲ್ಪ ಹಾಳಾಗಿದ್ರೂ ಪರವಾಗಿಲ್ಲ, ಅಂಥ ಒಂದು ಹಿಟ್ಟನ್ನು ನಾವು ಈ ಒಂದು ಜೀವಾಮೃತ ಬಳಕೆ ಮಾಡುವಾಗ ನಾವು ಬಳಸಬೇಕಾಗತ್ತೆ ಸರ್. ಅದ್ರ ಜೊತೆಗೆ 2 kg ಬೆಲ್ಲನೂ ಸಹ, ಸಾವಯವ ಬೆಲ್ಲನ ಹಾಕಬೇಕು ಅಂತಲೂ ಸಹ ಹೇಳಿದರು. ಆ ಬೆಲ್ಲನ ಯಾಕೆ ಹಾಕಬೇಕು ಅಂತಂದರೆ ಅದು ಗ್ಲೂಕೋಸ್ ಅಂಶ. ಈ ಏನು ಸೂಕ್ಷ್ಮಾಣು ಜೀವಿಗಳಿಗೆ ಬರೀ ಪ್ರೋಟೀನ್ ಒಂದೇ ಕೊಟ್ಟರೆ ಸಾಲೋದಿಲ್ಲ, ಅದು ವೇಗವಾಗಿ ಬೆಳಿಬೇಕು ಅಂತಂದರೆ ಗ್ಲೂಕೋಸು ಮತ್ತು ಕಾರ್ಬೋಹೈಡ್ರೇಟ್ ಪಿಷ್ಟ ಅಂಶವನ್ನು ಸಹ ಕೊಟ್ಟರೆ ಅದು ವೇಗವಾಗಿ ಬೆಳ್ಕೊಂಡು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಇನ್ನೊಂದು ಹೇಳಿದ್ರು ಅವರು, ಗೋಡು ಮಣ್ಣನ್ನು ಹಾಕಬೇಕು ಅಂತ ಹೇಳಿದ್ರು. ಅಂದರೆ ಮಣ್ಣು ಎಲ್ಲೂ ತುಳಿದಾಡದಿರುವಂತಹ ಒಂದು ಜಮೀನಿನ ಸೈಡಿಗೆ ಬದು ಕಡೆ ಇರುವುದು ಅಥವಾ ಬೇಲಿ ಕಡೆ ಇರುವಂಥ ಒಂದು ಮಣ್ಣನ್ನು ಹಾಕಬೇಕಾಗತ್ತೆ. ಆ ಮಣ್ಣನ್ನು ಯಾಕೆ ಹಾಕ್ತೀವಿ ಅಂದರೆ ಅದು ತುಂಬ ಫಲವತ್ತಾಗಿರುವಂಥ ಮಣ್ಣನ್ನು ಹಾಕಬೇಕಾಗತ್ತೆ. ತುಳಿದಾಡಿರುವಂಥ ಜಾಗದಲ್ಲಿಂದ ನಾವು ತಗೋಬಾರ್ದು. ಅದನ್ನು ಸೈಡಿಗೆ ಬೇಲಿ ಇರುವಂಥ ಜಾಗ ಅಥವಾ ಮರದ ಕೆಳಗೆ ಕಾಡಿನ ಮಣ್ಣು ಅಂತಲೂ ಹೇಳ್ತೀವಿ. ಅಂಥ ಮಣ್ಣನ್ನು ತಂದು ಹಾಕಿದರೆ ಅದು ತುಂಬ ಫಲವತ್ತಾದ ಮಣ್ಣು ಇರುತ್ತೆ ಮತ್ತು ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಹ ಬಹಳಷ್ಟಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನ ಅದರಲ್ಲಿ ಹಾಕಿದ್ರೆ ಮಮತಾ ಅವರೇ, ಈಗೆಲ್ಲ ಜೀವಾಣುಗಳೇ ಬಹಳಷ್ಟು ಸಿಗ್ತಾ ಇದ್ದಾವೆ ಅಲ್ವೇ? ಆ ಜೀವಾಣುಗಳನ್ನು ಏನಾದರೂ ಬಳಕೆ ಮಾಡಿದ್ರೆ ಅನುಕೂಲ ಆಗ್ಬೋದಾ ಅಥವಾ ಇಷ್ಟೇ ಸಾಕಾಗತ್ತೆ ಅಂತ ಅನ್ಸುತ್ತಾ? ಅವನ್ನೂ ಸಹ ಮಾಡ್ಬೋದು. ಬಟ್ ಇದರಲ್ಲಿ ನಮಗೇನು ಪರಿಸರದಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ನಾವಿಲ್ಲಿ ಪಡೆಯೋಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ಯಾಕಂದ್ರೆ ಲ್ಯಾಬ್ನಲ್ಲಿ ತಯಾರಿಸುವಂಥ ಏನು ಜೈವಿಕ ಗೊಬ್ಬರಗಳು ಒಂದೊಂದರಲ್ಲಿ ಒಂದೊಂದೇ ಥರದ ಒಂದು ಜೀವಾಣುಗಳು ಇರುತ್ತೆ. ಬ್ಯಾಕ್ಟೀರಿಯಾ ಇರ್ಬೋದು, ಸಾರಜನಕ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಅಜಿಟೋಬ್ಯಾಕ್ಟೀರಿಯಾ ಏನು ಸಾರಜನಕ ಇರ್ಬೋದು, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ರಂಜಕವನ್ನು ಕರಗಿಸಿ ಸ್ಥಿರೀಕರಿಸುವ ಒಂದು ಬ್ಯಾಕ್ಟೀರಿಯಾ
ಬ್ಯಾಕ್ಟೀರಿಯಾ ಇರ್ಬೋದು. ಈ ರೀತಿ ಬೇರೆ ಬೇರೆ ಒಂದೊಂದೇ ರೀತಿ. ಆದರೆ ಮಣ್ಣಲ್ಲಿ ಬಹಳಷ್ಟು ವಿಧವಾದ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಎಲ್ಲ ರೀತಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ನಮಗೆ ತುಂಬ ಅವಶ್ಯವಿದೆ. ಹಾಗಾಗಿ ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸರ್. ಸಿದ್ದಪ್ಪನವರೇ, ಈಗ ತಾವು ನಿಮ್ಮ ಜಮೀನಿನಲ್ಲಿ ಏನೇನು ಬೆಳೆ ಬೆಳೀತಾ ಇದ್ದೀರಿ ಈ ದ್ರವರೂಪದ ಗೊಬ್ಬರ ಹಾಕ್ಕೊಂಡು? ಸರ್, ನೈಸರ್ಗಿಕ ಗೊಬ್ಬರ ಹಾಕಣ್ಣ ಬೆಳೀತಾರ ಅಂಥದ್ದೆಲ್ಲ ತೆಂಗು, ಒಂದು ಅಡಿಕೆ, ಬಾಳೆ ಜಾಸ್ತಿ ಹಾಕಿರೋದು ನಾವು. ಇದು 3 ಐಟಮನ್ನು ಹಾಕಿರೋದು. ಆಯಿತು. ಆಮೇಲೆ ಒಂದು ನೀರಾವರಿ, ಒಂದು ಭತ್ತೆ ಬೆಳಿತೀವಿ, ಅದು 1.25 ಎಕರೆಯಲ್ಲಿ. ಅದನ್ನು ನಾವು ಜೀವಾಮೃತ ಮಾಡ್ಕೊಂಡೆ ಅದನ್ನು ಬೆಳೀತಾ ಇರೋದು. ಭತ್ತನೂ ಹಾಗೆ? ಭತ್ತನೂ ಹಾಗೆ. ತರಕಾರಿ ಏನಾದರೂ ಬೆಳೆದಿದ್ದೀರಾ? ತರಕಾರಿ ಸಹ ಮನೆಗೆ ಬೆಳಕತ್ತೀವಿ ಅಷ್ಟೇ. ಏನೇನು ಬೆಳಿತೀರಿ? ಮನೆ ಮಾಮೂಲಿ ಸೊಪ್ಪುಗಳು, ಒಂದಷ್ಟು ಆಳುಮೂಳು ಏನು ಬೇಕು ಮನೆಗೆ ಸೊಪ್ಪು ಆಗಂತ ಬೆಳಕತ್ತೀವಿ ಅಷ್ಟೇ. ಈಗ ನೀವು ನಿಮ್ಮ ಜಮೀನಿಗೆ ಪೋಷಕಾಂಶ ಅಂತ ಬರೀ ಜೀವಾಮೃತ ಮಾತ್ರ ಬಳಸ್ತಾ ಇದ್ದೀವಿ? ಜೀವಾಮೃತ, ಹುಳಿ ಮಜ್ಜಿಗೆ, ಇವೆರಡನ್ನು ನಾವು ಬಳಸ್ಕೊತಾ ಇದ್ದೀವಿ. ಹುಳಿ ಮಜ್ಜಿಗೆ ಏನು? ಹುಳಿ ಮಜ್ಜಿಗೆ ಸರ್, ಅದು ನಾವು ತೋಟಕ್ಕೆ ನಾ ಹೇಳಿದ್ರೆ ನಿಮಗೆ ಹಸಿರು, ಅಲಸಂದ, ಉದ್ದು ಮತ್ತು ಭತ್ತ, ನಾವು ಸಣ್ಣ ಫಸಲು ಯಾವ ಹಾಕ್ತಿರ್ತೀವಿ, ನಾವು ಸ್ಪ್ರೇ ಮಾಡೋ ಅಂಥ ಮಟ್ಟ ಇರೋ ಅಂಥದ್ದು ಬಾಳೆ ಆಗಿರ್ಬೋದು, ಇದಕ್ಕೆ ನಾವು ಹುಳಿ ಮಜ್ಜಿಗೆ ಹೊಡೆದ್ರೆ ರೋಗಾಣುಗಳು ಅದರಲ್ಲೂ ಬರಲ್ಲ. ಹುಳಿ ಮಜ್ಜಿಗೆಯಲ್ಲಿ ಎಲ್ಲ ಥರದ ಪೌಷ್ಟಿಕಾಂಶನೂ ಇರ್ತದೆ ಅದರಲ್ಲಿ. ಅದು ಈ ಹಿಂದೆ ನೋಡಿ, ಇವಾಗಲೇ ಕೆಲವು ಜನ ಏನು ಮಾಡ್ತಿರೋ, ಭತ್ತ ಹಾಕ್ಬಿಟ್ಟು ರಾಸಾಯನಿಕ ಬೆರೆಸಿದಾಗ ಮಾಡಾದ್ಮೇಲೆ ಭತ್ತ ಕೆಂಚಿದೆ ಅಂದ್ಬಿಟ್ಟು ಯೂರಿಯಾ ಹಿಡಿತಾರೆ ಕೆಲವು ಅದಕ್ಕೊಂಡೋಗಿ. ಯೂರಿಯಾ ಏನಾಗುತ್ತಿಲ್ಲ, ಅದು ಹಸಿರು ಬರ್ತದೆ, ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಹಂಗೆ ಅದೇ ಥರ ಆಗುತ್ತಾ. ನಮ್ಮ ಈ ಹುಳಿ ಮಜ್ಜಿಗೆಯಲ್ಲಿ ಆ ರೀತಿ ಇಲ್ಲ. ಹುಳಿ ಮಜ್ಜಿಗೆ ಸರ್, ಅದು ನಾಟಿ ಹಸುದಾಗಬೇಕು, ನಾಟಿ ಎಮ್ಮೆದಾಗಬೇಕು. ಇವೆರಡರಲ್ಲಿ ಮಾತ್ರ ನಾವು ಅದನ್ನು ಮಡಗೋದು ಅದಕ್ಕೊಂಡೋಗಿ. ನಮಗೆ ಬೇಕು ಅಂದರೆ ಅದಕ್ಕೊಂಡೋಗಿ ಅದನ್ನು ಸ್ಟಾಕ್ ಇಟ್ಕೊತೀವಿ. ಅದನ್ನು 6 ತಿಂಗಳು ಮಾತ್ರ ಇಡಬೇಕು, 6 ತಿಂಗಳ ಮೇಲೆ ಇಡೋಕ್ಕಾಗಲ್ಲ, ಅದು ರಾಸಾಯನಿಕ ಹೋಗುತ್ತೆ. ಆಮೇಲೆ ಈಗ ನಮ್ಮ ಮನೆಗೆ ಉಪಯೋಗಿಸ್ತಿರ್ತೀವಿ, ಅದೆಲ್ಲ ಮನೇಲಿ ಉಳ್ಕತ್ತ ಡೈಲಿ 1 ಲೀಟ್ರ್ 2 ಲೀಟ್ರ್ ಉಳಿತಾ ಇರ್ತದೆ. ಅದನ್ನು ತಗೊಂಡೋಗಿ ನಾವು ಜಮೀನು ಕಡೆ ನೆಳ್ಳು ಎಲ್ಲಿರ್ತದೆ ಆ ಜಾಗದಲ್ಲಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಮಡಗಿರ್ತೀವಿ. ಅದನ್ನು ನಮ್ಗೆ ಯಾವ ಬೇಕೋ ತಗೊಂಡು ಅದಕ್ಕೊಂಡೋಗಿ ಒಂದು ಕ್ಯಾನ್ಗೆ 2 ಲೀಟ್ರ್ ಹಾಕೊಂಡು ಅದಕ್ಕೊಂಡೋಗಿ ನಾವು ಸ್ಪ್ರೇ ಮಾಡ್ಕೊತೀವಿ ಅದನ್ನು, ಹುಳಿ ಮಜ್ಜಿಗೆನ. ಮೇಡಮ್ ಮಮತಾ ಅವರೇ, ಈಗ ಬಯೋಡೈಜೆಸ್ಟರ್ಗಳನ್ನು ಕೂಡ ತಾವು ಇಲಾಖೆಯಿಂದ ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ದೀರಿ. ಇದು ಒಂದರ್ಥದಲ್ಲಿ ಏನಂತೀರಿ, ದ್ರವರೂಪದ ಗೊಬ್ಬರ. ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದೇ? ಅದರಿಂದ ಬಂದಂಥದ್ದು, ಯಾಕೆಂದರೆ ಸಗಣಿಯಲ್ಲಿ ಒಂದು ಮೀಥೇನ್ ಅಂತ ಒಂದು ಗ್ಯಾಸ್ ಇರುತ್ತೆ, ಅದನ್ನ ಏನು ಒಲೆಗೆ ಬೇಕಾಗುವಂಥ ಒಂದು ಇದನ್ನ ನಾವು ತಗೋಬೋದು ಬಯೋಗ್ಯಾಸ್, ಇದರಲ್ಲಿ ಗೋಬರ್ ಗ್ಯಾಸ್ ಮಾಡುವಾಗ. ಅದು ಬಿಟ್ಟು ಈ ಬಯೋಡೈಜೆಸ್ಟರಲ್ಲಿ ಏನಾಗುತ್ತೆ, ದ್ರವರೂಪದ ಒಂದು ಗೊಬ್ಬರದಲ್ಲಿ, ಅಂದರೆ ಅದರಲ್ಲಿ ಸಗಣಿ ಅಂಶ ಏನಿದೆಯಲ್ಲ, ಯಾವಾಗ್ಲೂ ಫ್ರೆಶ್ ಸಗಣಿನ ನಾವು ಭೂಮಿಗೆ ಹಾಕಬಾರ್ದು. ಅದು ಸ್ವಲ್ಪ ತುಂಬ ಎಸಿಡಿಕ್ ಇರುತ್ತೆ, ಅಂದರೆ ಆಮ್ಲೀಯ ಅಂಶ ಜಾಸ್ತಿ ಇರುತ್ತೆ ಮತ್ತು ಬೆಳೆಯನ್ನು ಸುಡುತ್ತೆ ಅದು. ಹಾಗಾಗಿ ಅದು ಸ್ವಲ್ಪ ದಿನ ಆದಮೇಲೆ ಅದು ನೀರಿನಲ್ಲಿ ಕರಗಿದಾಗ ಅದರಲ್ಲಿರುವ ಅಂಶಗಳೆಲ್ಲ, ಪೌಷ್ಟಿಕಾಂಶ ಎಲ್ಲ ಗಿಡಗಳಿಗೆ ಸಿಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ದ್ರವರೂಪದ ಏನು ಸಗಣಿ ಅದರಿಂದ ಬರುತ್ತಲ್ಲ, ಇದೇನು ಬಯೋಡೈಜೆಸ್ಟರಿಂದ, ಅದು ತುಂಬ ಒಂದು ಉತ್ತಮವಾದ ಗೊಬ್ಬರ ಅಂತ ಹೇಳ್ಬೋದು ಸರ್. ತುಂಬ ಫಲವತ್ತಾದ. ಬಯೋಡೈಜೆಸ್ಟರಲ್ಲಿ ನೀವು ಎಲ್ಲ ಬಗೆಯ ಸಾವಯವ ಮೂಲವನ್ನು ಕೂಡ ಅದರೊಳಗಡೆ ಹಾಕ್ತೀರಿ? ಹೌದು. ಅಂದರೆ ಸಸ್ಯದ ಭಾಗ ಇರಬಹುದು, ಬೇರೆ ಕೊಳೆಯುವಂತಹ ಎಲ್ಲದನ್ನು ಅದರೊಳಗಡೆ ಹಾಕ್ತೀರಿ ಆ ತೊಟ್ಟಿ ಒಳಗೆ. ಸೊ ಅದರಿಂದ ನಿಮಗೆ ಸಿಗುವಂತಹ ಅಂತಿಮ ಉತ್ಪನ್ನದ ಗುಣಮಟ್ಟ ಏನಾದರೂ ಬದಲಾಗಬಹುದು ಅಂತ ಅನ್ಸುತ್ತಾ? ಇನ್ನೂ ಒಳ್ಳೆಯ ಒಂದು ಪೌಷ್ಟಿಕಾಂಶ ಕೊಡುವಂಥ ಒಂದು ವಿಧಾನದಲ್ಲಿ ಗೊಬ್ಬರ ಸಿಗತ್ತೆ ಅಂತ ಹೇಳ್ಬೋದು. ನಾವೀಗೇನು ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೀವಿ, ಅದರಲ್ಲಿ ಬೇರೆ ರೀತಿಯ ಒಂದು, ನಾವು ಇದರಲ್ಲಿ ಏನಾಗುತ್ತೆ, ಓನ್ಲಿ ಬರೀ ಸಗಣಿ ಮತ್ತು ಗಂಜಲದಲ್ಲಿರುವಂಥ ಒಂದು ಜೀವಾಮೃತದಲ್ಲಿ ಅದರಲ್ಲಿರುವಂಥ ಸೂಕ್ಷ್ಮಾಣುನ ನಾವು ಕೊಡೋದಾಗತ್ತೆ. ಆದರೆ ಅದನ್ನೇ ನಾವು ಬೆಳೆಗಳ ಒಂದು ತ್ಯಾಜ್ಯನೂ ಅದ್ರ ಜೊತೆಗೆ ಸೇರಿಕೊಂಡಾಗ ಅದರಲ್ಲಿರುವಂತಹ ಒಂದು ಶಕ್ತಿಯೂ ಸಹ, ಏನು ಪೋಷಕಾಂಶ ಅದರಲ್ಲಿ ಇರುತ್ತೆ, ಅದನ್ನು ಸಹ ನಾವು ಗಿಡಗಳಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ಸಾಮಾನ್ಯವಾಗಿ ಜೀವಾಮೃತ ಮಾಡೋರು ಹೇಳೋದು ಮಾಡೋದೇ ಕಷ್ಟ ಅಂತ, ಅಂದರೆ ಜನ ಸಿಗಲ್ಲ, ಆಮೇಲೆ ಅದನ್ನು ತಗೊಂಡೋಗಿ ಹುಯ್ಯೋಕ್ಕೆ ಆಳುಗಳು ಸಿಗಲ್ಲ, ಮತ್ತು ಅದನ್ನು ತಿರುವಕ್ಕೂ ಕೂಡ ಜನ ಬರಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅಂದರೆ ನಿಮಗೆ ಆ ಥರ ಸಮಸ್ಯೆಗಳೇನಾಗಿಲ್ಲ? ಈಗ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ರೈತ ಇದ್ದೇ ಇರ್ತಾನೆ. ಈಗ ನಮ್ಮ ಊರಲ್ಲಿ ಪ್ರತಿಯೊಬ್ಬನಲ್ಲೂ ಒಬ್ಬ ಇಬ್ಬರು ರೈತರು ಇದ್ದೇ ಇರ್ತಾರೆ. ಒಬ್ಬ ರೈತ ನಾವು ಜಮೀನಿಗೆ ಹೋಗ್ಬೇಕು ಅಂತಂದಾಗ ಅದನ್ನು ನಾವು ಮಾಡೋಕೆ ನಮಗೇನದು ಹಿಂಸೆ ಅನಿಸಲ್ಲ. ಅದು ಬೆಳಿಗ್ಗೆ ಟೈಮ್ ಹೋಗ್ತೀವಿ, ಆಡ್ತೀವಿ, ಮಧ್ಯಾಹ್ನ ಟೈಮ್ ಅಲ್ಲೇ ಇರ್ತೀವಿ, ಆಡ್ತೀವಿ, ಸಾಯಂಕಾಲ ಟೈಮು. ಎಷ್ಟು ದಿನ ನೀವು ಒಂದು ತಿಂಗಳಲ್ಲಿ ನಾವು ಮಾಡಬೇಕಾದ್ರೆ ಬರೀ 6 ದಿವಸ, ಅದನ್ನು 5 ದಿನದಿಂದ 6 ದಿನ, ಮತ್ತೆ ನಮಗೆ ಗ್ಯಾಪ್ ಸಿಗುತ್ತೆ 25 ದಿನ. 6 ದಿವಸ ನಾವು ಅದನ್ನು ಮಾಡಿ ಬುಡಕಾಲಿಲ್ಲ ಅಂದಮೇಲೆ ನಾವು ರೈತರು ಅಲ್ಗ. ಈಗ ಬೀಜಾಮೃತ ಅಂತ ಇನ್ನೊಂದು ಹೇಳಿದ್ರು ಮೇಡಮ್ ಆರಂಭದಲ್ಲಿ, ಏನದು ಬೀಜಾಮೃತ? ಅದನ್ನು ತಾವು ತಯಾರು ಮಾಡ್ತೀರಾ? ಸರ್, ಬೀಜಾಮೃತ ಅಂದ್ರೆ ನಾವು ಯಾವುದೇ ನಮ್ಮ ಒಂದೊಂದು ಏರಿಯಾಗಳಲ್ಲಿ ಒಂಥರ, ಈಗ ತೊಗರಿ ಹಾಕ್ಬೋದು, ಅಲಸಂದೆ ಹಾಕ್ಬೋದು, ಉದ್ದ ಹಾಕ್ಬೋದು, ಉರುಳಿ ಹಾಕ್ಬೋದು, ಪ್ರತಿಯೊಂದಕ್ಕೂ ಬೀಜಾಮೃತ ಅಂತಕ್ಕದ್ದು ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಅದು ನಾವು ಭತ್ತೆ ಮಾಡ್ತೀವಿ. ಈಗ ಅದು ಹೇಗೆ ಮಾಡ್ತೀರಿ ಹೇಳಿ? ಅದನ್ನು ನಾವು ಬೀಜಾಮೃತದ ಕೊಂಡೋಗಿ ನಮ್ಗೆ ಎಕರೆಗೆ ಎಷ್ಟು kg ಬೇಕು ಭತ್ತ ಅಂತ ಫಸ್ಟ್ ಭತ್ತೆ ತಗೋತೀವಿ. ನಾಳೆ ನಾವು ಒಟ್ಟು ಹಾಕ್ಬೇಕಾರೆ ಅದ್ಕೊಂಡೋಗಿ ಇವತ್ತು ನೈಟು ಅದಕ್ಕೆ
ಸಗಣಿ. ಈಗ ಒಂದು 10 kg ಭತ್ತ ಅಂತ ಇಟ್ಕೊಳ್ಳಿ ಒಂದು ಎಕರೆಗೆ ನಮಗೆ. 10 kg ಭತ್ತೆಗೆ ನಮ್ಗೆ ಒಂದು ಅರ್ಧ kg ಸಗಣಿ ತಗೋತೀವಿ, ಒಂದು 2 ಲೀಟ್ರು ಗೋಮೂತ್ರ ತಗೋತೀವಿ, ಅದಕ್ಕೆ ಒಂದು 20 ಗ್ರಾಮು ಸುಣ್ಣ ಹಾಕೋತೀವಿ. ಅದಕ್ಕೆ ಎಷ್ಟು ಬೇಕು ನೀರು, ಅದಕ್ಕೆ ಅಷ್ಟು ನೀರನ್ನ ಒಂದು 10 ಲೀಟ್ರ್ ಆಗ್ಬೋದು, 20 ಲೀಟ್ರ್ ಆಗ್ಬೋದು. ನಮಗೆ 10 kg ಭತ್ತ ಮುಳುಗ ಅಂತ ಒಂದು ಬೋಸಿಗೆ ಹಾಕ್ಬಿಟ್ಟು ನಾವು ಅದನ್ನು ಅಲ್ಲಿ ಉನಿ ಹಾಕ್ಬಿಡ್ತೀವಿ. ನೈಟು ಉನಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ಕೊಂಡು ಸೋರು ತೆಗಿತೀವಿ. ಅದನ್ನು ಆ ಸೋರು ತೆಗೆದದ್ದು ಸುಧಾ ನಾವು ಆ ನೀರನ್ನ ಉಯ್ಯಲ್ಲ ಹೊರಗಡೆ. ಒಂದು ಬೇರೆ ಒಂದು ಬಕೆಟ್ ಬಸ್ಕೊಂಡು ಹೊತ್ಕೊಂಡೋಗಿ ಅಗಪತ್ತ ತಗೊಂಡೋಗ್ತೀವಿ. ಈ ಭತ್ತ ಕೊಂಡೋಗಿ ಆರಾಕ್ಬಿಡ್ತೀವಿ. ಅಂದರೆ ನೆಳ್ಳಲ್ಲಿ ಆರಬೇಕು, ಅದು ಬಿಸಿಲು ಆರಾಗಿಲ್ಲ. ಅದು ನಾವು ಅಗಪತ್ತ ರೆಡಿ ಮಾಡಿ ಬರಗಂಟೆ ಅದು ಇಲ್ಲಿ ನೆಳ್ಳಲ್ಲಿ ಆರಿರ್ತಾನೆ ಇದು ಭತ್ತ. ಅದು ಆಮೇಲೆ ತಗೊಂಡೋಗ್ಬಿಟ್ಟು ಅದಕೊಂಡೋಗಿ ಈ ಮೇಲೆ ನಾವು ಬಸ್ಕೊಂಡಿರ್ತೀವಲ್ಲ ಅದನ್ನು ಊದ್ಬಿಟ್ಟು ಅಲ್ಲಿಗೆ ಎರ್ಚ್ಬಿಟ್ಟು ತೆಳ್ಳಗ ನೀರು ಕೊಂಡೋಗಿ ಅದ್ರ ಮೇಲೆ ಭತ್ತ ಇಟ್ಬಿಟ್ಟು ಗೊಬ್ಬರ ಹಾಕ್ತೀವಿ. ಅದ್ರ ಮೇಲೆ ದನದ ಗೊಬ್ಬರನ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕ್ಬಿಡೋದು. ಅಲ್ಲಿಗೆ ಬೀಜಾಮೃತ ಮುಗಿತು. ಅದು ಒಂದು 5 ದಿವಸ ಕಳೆದ ಮೇಲೆ ಮತ್ತೆ ಅದನ್ನು ಜೀವಾಮೃತ ಮಾಡ್ಕೊತೀವಿ. ಅಂದರೆ ಒಂದು ಅಗಪಾತಿಗೆ ನಮಗೆ ಒಂದು 50 ಲೀಟ್ರ್ ಬೇಕು ಅಷ್ಟೇ. ಎಲ್ಲ ಮೊಳಕೆ ಬತ್ತೆ. ಈಜಗ 6 ದಿನಕ್ಕೆ 8 ದಿನಕ್ಕೆ ಮೊಳಕೆ ಬಂದ್ಬಿಡುತ್ತೆ. ಈಜಗ 8 ದಿನಕ್ಕೆ ಮೊಳಕೆ ಬಂದಮೇಲೆ ಅದು ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಸ್ಪೇರ್ಗೆ ಹಾಕೊಂಡು ಹೊತ್ಕೊಂಡೋಗಿ ಒಂದು ಕ್ಯಾನಿಗೆ ಅದಕೊಂಡೋಗಿ ಒಂದು 3 ಲೀಟ್ರ್ ಹಾಕತ್ತೀವಿ ಜೀವಾಮೃತನ. ಫಸ್ಟು ಸ್ಪೇ ಮಾಡಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ಉಳಿದಂತ ತಗೋ ಎರ್ಚಿಬಿಡ್ತೀವಿ ಗದ್ದೆಗ. ಆ ಥರ ಒಂದು ಅಗಪಾತೆಗೆ 2 ಸಾರಿ ಜೀವಾಮೃತ, 2 ಸಾರಿ ಹುಳಿ ಮಜ್ಜಿಗೆ ಅಷ್ಟೇ. ಅದನ್ನು ಅಲ್ಲಿಗೆ ನಾವು ಜೀವಾಮೃತ ಮಾಡ್ಕೊಂಡು ಬೆಳೆಯೋ ಅಂಥ ಗದ್ದೆಗಳಿಗೆ 28 ದಿನಕ್ಕೆ ನಾಟಿ ಮಾಡಬೇಕು ನಾವು. ರಾಸಾಯನಿಕಲ್ಲಿ ಮಾಡೋರು ನಿಮ್ಗೆ 15 ದಿನಕ್ಕೆ 18 ದಿನಕ್ಕೆ ಮಾಡ್ತಾರೆ ಅದಕೊಂಡೋಗಿ. ಯಾಕೆ ಅವ್ರು ಗೊಬ್ಬರ ಹಾಕಿ ಬೆಳೀತಾರೆ, ಬೇಗ ಪೈರು ಬಂದ್ಬಿಡ್ತವೆ. ಇದು ನೈಸರ್ಗಿಕವಾಗಿ ಮಾಡೋ ಅಂಥದ್ದು ಸ್ವಲ್ಪ ಲೇಟಾಗಿ ಬತ್ತ ಪೈರಿಲ್ಲ, ಕೆಂಚಿಗೆ ಇರುತ್ತೆ ಪೈರು, ಏನು ತಪ್ಪಾಗಲ್ಲ ಅದು. ಅದರಿಂದ ನಾವು 25 ದಿನದಿಂದ 28 ದಿನದೊಳಗಡೆ ಅದನ್ನು ನಾಟಿ ಮಾಡ್ತೀವಿ ನಾವು. ಹೇಳಿ ಮೇಡಮ್, ಈ ಬೀಜಾಮೃತಕ್ಕೆ ಬಳಸುವಂತಹ ಘಟಕಗಳು ಯಾವ ಥರ ಅನುಕೂಲ ಆಗ್ಬೋದು ಅಂತ? ಹೌದು ಸರ್, ಬೀಜಾಮೃತ ತುಂಬಾ ಒಂದು ಪ್ರಮುಖವಾದ ಘಟ್ಟ ಅಂತ ಹೇಳ್ಬೋದು. ಯಾಕೆಂದರೆ ಬೀಜದಿಂದನೇ ಹಲವಾರು ರೋಗ ಬರ್ಬೋದು, ಮಣ್ಣಿನಿಂದನೂ ಸಹ ರೋಗ ಬರ್ಬೋದು. ಈಗ ಜೀವಾಮೃತ ಏನಾಗುತ್ತೆ ಅಂದರೆ ಬೆಳೆ ಬಂದಮೇಲೆ ಅಲ್ಲಿ ನಾವು ಅದನ್ನು ಸಿಂಪರಣೆ ಮಾಡ್ತೀವಿ ಅಥವಾ ಭೂಮಿಗೆ ಹಾಕಿದಾಗ ಏನಾಗುತ್ತೆ, ಬೆಳೆ ಬಂದಮೇಲೆ ಬಂದಂಥ ಕೀಟ ರೋಗನ ನಿರ್ವಹಣೆ ಮಾಡ್ಬೋದು. ಅದು ಬೀಜದಿಂದನೇ ರೋಗ ಬರ್ಬೋದು ಅಥವಾ ಮಣ್ಣಿನಿಂದ ಬರುತ್ತಂದ್ರೆ ಏನು ಹುಟ್ಟುವಾಗಲೇ ಇರುವಂಥ ಏನು ಕೀಟ ರೋಗ ಇರ್ಬೋದು ಅವುಗಳನ್ನ ನಾವು ಸುಧಾರಣೆ ಮಾಡಬೇಕಂತಂದರೆ ಬೀಜಾಮೃತ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸರ್. ಈ ಒಂದು ನಿಟ್ಟಿನಲ್ಲಿ ರೈತರಿಗೆ ಇದರ ಒಂದು ಪ್ರಾಮುಖ್ಯತೆ, ಇದನ್ನ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡಿದರೆ ತುಂಬ ಒಂದು ಉಪಯೋಗ ಇದೆ ಅಂತ ನಾನು ರೈತ ಬಾಂಧವರಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಸಮಯದಲ್ಲಿ ಇದು ಏನು ಬೇಕಾಗತ್ತೆ ಅಂದರೆ ಈಗಾಗಲೇ ಸಿದ್ದಪ್ಪ ಅವರು ಹೇಳಿದರು, ಗೋಮಯ ಅಂದರೆ ಸಗಣಿ ಬೇಕು 5 kg, ಆಮೇಲೆ ಗೋಮೂತ್ರ ಬೇಕು 5 ಲೀಟ್ರ್ ಬೇಕಾಗತ್ತೆ, ಮತ್ತು ಮಣ್ಣು ಬೇಕಾಗತ್ತೆ ಒಂದು ಬೊಕ್ಸೆ, ನಾವು ಈಗಾಗಲೇ ಹೇಳ್ದಂಗೆ ಕಾಡಿನ ಮಣ್ಣು ಬೇಕಾಗತ್ತೆ, ಆಮೇಲೆ ಸುಣ್ಣ 50 ಗ್ರಾಮ್ ಬೇಕಾಗತ್ತೆ. ಸ್ವಲ್ಪ ಒಂದು ವಿಧಾನ ಅವರು ಸ್ವಲ್ಪ ಒಂದು ರೀತಿಯಲ್ಲಿ ಹೇಳಿದರು, ಇನ್ನೊಂದು ರೀತಿಯ ಒಂದು ವಿಧಾನವೂ ಸಹ ಇದೆ ಈ ಒಂದು ಬೀಜಾಮೃತ ತಯಾರು ಮಾಡಲಿಕ್ಕೆ. ಅದೇನಪ್ಪ ಅಂತಂದರೆ ನಾನು ಒಂದು 20 ಲೀಟ್ರ್ ಮಾಡುವಂಥ ಒಂದು ಮೆಥಡನ್ನು ಹೇಳ್ತೀನಿ. ಅವ್ರು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬೀಜ ಇದೆ ಅಂತಂದರೆ ಅದನ್ನೇ ಅವ್ರು ಡಬಲ್ ಆಗಿ ಉಪಯೋಗ ಮಾಡ್ಕೋಬೋದು. ಒಂದು ಬಕೆಟಲ್ಲಿ ಒಂದು 20 ಲೀಟ್ರ್ ನೀರು ಹಾಕ್ಕೋಬೇಕಾಗತ್ತೆ ಸರ್. ತದನಂತರ ಏನು ಮಾಡಬೇಕು, ರೈತರು ಒಂದು ಕಡೆ ಒಂದು ಕಾಟನ್ ಬಟ್ಟೆನ ನೆಲದ ಮೇಲೆ ಹಾಸ್ಕೊಂಡ್ಬಿಟ್ಟು ಅದರಲ್ಲಿ 5 kg ಸಗಣಿಯನ್ನು ಹಾಕ್ಕೋಬೇಕು. ಫ್ರೆಶ್ ಇರಬೇಕು ಸಗಣಿ. ಆ ಸಗಣಿಯನ್ನು ಅದ್ರಲ್ಲಿ ಹಾಕ್ಬಿಟ್ಟು ಗಂಟು ಕಟ್ಟಬೇಕಾಗತ್ತೆ. ಗಂಟು ಕಟ್ಟಿ ಅದನ್ನು ಒಂದು ಕೋಲಿನ ಸಹಾಯದಿಂದ ಬಕೆಟಲ್ಲಿ ಇಳಿಬಿಡ್ಬೇಕು. ಅದನ್ನು ಇಳಿಬಿಟ್ಟಾಗ ಏನಾಗಬೇಕು, ಆ ಗಂಟು ಏನು ತಳ ಇದೆಯಲ್ಲ ಅದು ಇದೊಂದು ಪ್ರಮುಖ ಒಂದು ಅಂಶ. ತಳಭಾಗ ಬಕೆಟಿನ ತಳಕ್ಕೆ ಮುಟ್ಟಬಾರ್ದು, ಆ ಗಂಟು ಬಕೆಟಿನ ತಳಕ್ಕೆ ಹೋಗಿ ಮುಟ್ಟಬಾರ್ದು, ಅದು ತೇಲ್ಬೇಕು ಬಕೆಟಲ್ಲಿ. ಹಾಗಾಗಿ ನಾವು ಒಂದು ಕೋಲಿನ ಸಹಾಯದಿಂದ ಆ ಗಂಟನ್ನು ನಾವು ಅದರಲ್ಲಿ ಬಕೆಟಲ್ಲಿ ನೀರಿನ 20 ಲೀಟ್ರ್ ನೀರು ಏನು ಹಾಕಿರ್ತೀವಲ್ಲ ಅದರಲ್ಲಿ ನಾವು ಇಳಿಬಿಡಬೇಕಾಗತ್ತೆ. ಅದೇ ರೀತಿ ಒಂದು ಮಗ್ ಇರ್ಬೋದು ಅಥವಾ ಒಂದು ಸಣ್ಣ ಬಕೆಟಲ್ಲಿ 1 ಲೀಟ್ರ್ ನೀರಲ್ಲಿ 50 ಗ್ರಾಮ್ ಸುಣ್ಣವನ್ನು ಸಹ ಕರಗಿಸಿಡಬೇಕು. ಇದನ್ನು ಬಿತ್ತನೆಗೆ ಹಿಂದಿನ ದಿನ ನಾವು ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ಮಾಡಿಟ್ಕೊಂಡ್ಬಿಟ್ಟು ಮರುದಿನ ಬೆಳಗ್ಗೆ ಏನು ಮಾಡಬೇಕಂತಂದರೆ ಆ ಸಗಣಿ ಎಲ್ಲ ನೀರನ್ನು ಹೀರ್ಕೊಂಡು ಒಂಥರ ಮೆತ್ತಗಾಗ್ಬಿಟ್ಟು ಅದರಲ್ಲಿರೋದನ್ನು ಹೊರಗೆ ಬಂದಿರುತ್ತೆ, ಅದು ಸಹ ನೀರು ಹೀರ್ಕೊಂಡಿರುತ್ತೆ, ಮೆತ್ತಗಾಗಿರುತ್ತೆ. ಅದನ್ನು ನಿಧಾನಕ್ಕೆ ಎತ್ಬಿಟ್ಟು ಪೂರ್ತಿ ಅಲ್ಲಿ ಹಿಂಡಬೇಕಾಗತ್ತೆ. ಚೆನ್ನಾಗಿ ಹಿಂಡಿದಾಗ ಏನಾಗುತ್ತೆ, ಅದರಲ್ಲಿರುವ ಎಲ್ಲ ಅಂಶಗಳು ನೀರಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಅದು ಹಸಿರಾಗಿ ಬಣ್ಣ ಬರುತ್ತೆ. ಆ ಹಿಂಡಿ ತೆಗೆದ ನಂತರ ಅದಕ್ಕೆ ಏನು ನಾವು ಇನ್ನೊಂದು ಹೇಳಿದ್ದೆ, ಸುಣ್ಣನ ಸಹ 1 ಲೀಟ್ರ್ ನೀರಲ್ಲಿ ಕರಗಿಸಿಟ್ಕೋತೀವಿ ಅಂತ, ಅದನ್ನು ಸಹ ಆ ಬಕೆಟಿಗೆ ಸಹ ಸೇರಿಸ್ಕೋಬೇಕಾಗತ್ತೆ. ಆಮೇಲೆ ಒಂದು ಬಗ್ಸೆ ಅದೇ ಭೂಮಿಯ ಮಣ್ಣನ್ನು ಸಹ ಹಾಕಬೇಕಾಗತ್ತೆ. ಜೊತೆಗೆ ಗೋಮೂತ್ರವನ್ನು ಸಹ ಒಂದು 5 ಲೀಟ್ರ್ ಹಾಕಬೇಕಾಗತ್ತೆ. ಈಗ ಇವುಗಳಲ್ಲಂತೂ ಪೋಷಕಾಂಶ ಏನು ಗಿಡಗಳಿಗೆ ಬೇಕಲ್ಲ ಅವೆಲ್ಲ ಪೋಷಕಾಂಶನೂ ಸಹ ಇರುತ್ತೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ರೈತ ಬಾಂಧವರು ಬಂದಿರ್ಬೋದು, ಸುಣ್ಣ ಯಾಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಬಂದಿರ್ಬೋದು. ಸುಣ್ಣ ಅಂತಂದರೆ ಈಗ ಏನಾಗುತ್ತೆ, ಈ ಗಂಜಲ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಆಮ್ಲೀಯತೆ ಜಾಸ್ತಿ ಇರುತ್ತೆ, ಅಂದರೆ ಅಸಿಡಿಟಿ ಅಂತ ಹೇಳ್ಬಿಟ್ಟು ಅದೇನಾಗುತ್ತೆ ಬೀಜಗಳನ್ನು ಸುಡುವಂಥ ಒಂದು ಕಾರ್ಯ ಮಾಡ್ಬೋದು. ಅದನ್ನು ನಾವು ನ್ಯೂಟ್ರಲೈಸ್ ಮಾಡಬೇಕಂತಂದಾಗ ನಾವು ಸುಣ್ಣ ಹಾಕಬೇಕಾಗತ್ತೆ. ಅಂದರೆ ಅಲ್ಲಿ ನಾವು ನ್ಯೂಟ್ರಲೈಸ್ ಮಾಡಿಬಿಟ್ಟು ಒಂದು ರಸಸಾರನ ಹೆಚ್ಚಿಗೆ ಮಾಡಿಬಿಟ್ಟು. ಸುಣ್ಣ ಅಂದರೆ ಯಾವ ಸುಣ್ಣ ಹಾಕ್ತಾರೆ ಸಿದ್ದಪ್ಪನವರೇ? ಗೂಡು ಸುಣ್ಣೆ ಅದು
ಗೂಡಲ್ಲಿ ಬೇಯಿಸ್ತಾರಲ್ಲ ಆ ಸುಣ್ಣೆ ಹಾಕ್ಬೇಕು. ಕಲ್ಲು ತಂದ್ಬಿಟ್ಟು ಅವ್ರು ಚಿಚ್ಕೊಂಡು ಬೇಯಿಸ್ತಾರೆ ಅವರು. ಈ ಅಂಗಡಿಗಳಲ್ಲಿ ಮಾರ್ತಾರೆ ನೋಡಿ, ಆ ಸುಣ್ಣೆ ಆಗಲ್ಲ, ಅದು ಚಿಪ್ಸು, ಅದು ಚಿಪ್ಪಲ್ಲಿ ಮಾರ್ತಾರೆ. ಅದು ಈ ಗೂಡಿನ ಸುಣ್ಣೆ ಹಾಕ್ಬೇಕು ಅದಕ್ಕೆ. ಹೌದು ಸರ್. ಆ ಒಂದು ಸುಣ್ಣವನ್ನು ಹಾಕಿದಾಗ ಏನು ರಸಸಾರ ಒಂದು ನ್ಯೂಟ್ರಲ್ ಆದ ನಂತರ ಅದನ್ನು ಎಲ್ಲರನ್ನೂ ಮಿಶ್ರಣ ಮಾಡಿರ್ತೀವಿ. ಆ ಒಂದು ದ್ರಾವಣದಲ್ಲಿ ಈ ಬಿತ್ತನೆಗೆ ಏನು ಬೀಜವನ್ನು ಇಟ್ಕೊಂಡಿರ್ತೀವಲ್ಲ ಅದನ್ನು ಆ ದ್ರಾವಣದಲ್ಲಿ ಒಂದು 5-10 ನಿಮಿಷ ಅದ್ಬಿಟ್ಟು ನಂತರ ತೆಗೆದು ನೆರಳಿನಲ್ಲಿ ಒಣಗಿಸ್ಬಿಟ್ಟು ನಂತರ ಈಗಾಗಲೇ ಸಿದ್ದಪ್ಪ ಅವ್ರು ಹೇಳ್ದಂಗೆ ಅದನ್ನ ಮೊಳಕೆ ಬರೆಸ್ಬಿಟ್ಟು ಬಿತ್ತನೆಗೆ ಬಳಕೆ ಮಾಡ್ಕೋಬಹುದಾಗಿದೆ ಸರ್. ಸಿದ್ದಪ್ಪನವರೇ, ನಾಟಿ ಹಸುವಿನ ಗಂಜಲ, ನಾಟಿ ಹಸುವಿನ ಸಗಣಿ ಅಂತಲೇ ತಾವು ಹೇಳ್ತೀರಿ. ನೀವೆಷ್ಟು ನಾಟಿ ಹಸು ಸಾಕಿದಿರಿ? ಸರ್ ನಮ್ಮ ಹತ್ರ ಒಂದಿದೆ ಸರ್. ಒಂದೇ? ಯಾವ್ದು, ಹಳ್ಳಿಕಾರ? ಹಳ್ಳಿದು. ನಿಮ್ಮ ಹತ್ರ ಇರೋ ಎಲ್ಲ ಜಮೀನಿಗೂ ಅದೊಂದು ಹಸು ಸಾಕಾಗುತ್ತೆ? ನಮಗೆ ಒಂದು ಹಸು ಇದ್ಬಿಟ್ರೆ ಒಂದು 20 ಎಕರೆ ಮಾಡ್ಬೋದು. ಬಾಳ್ಯಕಾರ 35 ಎಕರೆ ಹೇಳ್ತಾರೆ, 30 ಎಕರೆನ ಬ್ಯಾಡಿ. ಅದು ಹೊರಗಡೆ ಮೇಯಕ್ಕೆ ಅವ್ರು ಹೇಳಿದ್ರು ನೈಟು ಮತ್ತು ಹಗಲು ಇಕ್ಕದ್ದು ತೊಪ್ಪ ಸೇರಿಸಿ ಅವರು 30 ಎಕರೆ ಹೇಳ್ತಾರೆ ಅವರು ಬಾಳ್ಯಕಾರರು. ನಾವು ಹಗಲೊತ್ತು ಬಿಟ್ಕೊಂಡು ಹೋಗ್ತೀವಿ, ಒಂದು 2 ಗಂಟೆ 3 ಗಂಟೆ ಮೇಯ್ಸಕ್ಕೆ ಅದಕ್ಕೊಂಡೋಗಿ. ಅದರಿಂದ ಅದು ಅಲ್ಲಿ ವೇಸ್ಟ್ ಆಗುತ್ತೆ ನಮ್ಗೆ ಆ ತೊಪ್ಪ. ಈ ಬಂದಾಗ ಉಳಿದೋದಕ್ಕೆ ಒಂದು 20 ಎಕರೆ ಜಮೀನು ಅದನ್ನು ನಮಗೆ ಮಾಡ್ಬೋದು. 1 ಎಕರೆಗೆ 10 ಲೀಟ್ರ್ ಸಗಣಿ, 10 ಲೀಟ್ರ್ ಗಂಜಳ ಬೇಕಾಗಿರೋದು 1 ಮಂತಲ್ಲಿ. ಅದಕ್ಕೆ ಆ ಥರದಲ್ಲಿ ನಮಗೆ ಸಾಕಾಗುತ್ತೆ. ಹೇಳಿ ಮೇಡಮ್. ಬೀಜಾಮೃತ ಬಗ್ಗೆ ಈಗಾಗಲೇ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ. ಇದರಿಂದ ಆಗತಕ್ಕಂಥ ಲಾಭಗಳನ್ನು ಸಹ ತಿಳ್ಕೊಂಡ್ರೆ ಒಳ್ಳೆಯದು ರೈತ ಬಾಂಧವರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳಬೇಕಂತಂದರೆ ಏನು ಲಾಭ ಇರ್ಬೋದು ಬೀಜಾಮೃತ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಮೊದಲಿಗೆ ಎಲ್ಲರಿಗೂ ಗೊತ್ತಿದೆ, ಚೆನ್ನಾಗಿ ಮೊಳಕೆ ಬರುವಂಥದ್ದು. ಸುಮಾರು 98% ಅಷ್ಟು ಬೀಜನ ಚೆನ್ನಾಗಿ ಮೊಳಕೆ ಬರುತ್ತೆ ಈ ಒಂದು ಬೀಜಾಮೃತದಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾಗ. ಇನ್ನೊಂದಂತಂದರೆ ಬೀಜದಿಂದ ಮತ್ತು ಮಣ್ಣಿನಿಂದ ಬರುವಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಸಾರಜನಕ ಸ್ಥಿರೀಕರಿಸುವ ಏನು ಬ್ಯಾಕ್ಟೀರಿಯಾ ಇರುತ್ತಲ್ಲ, ಆ ಒಂದು ಬ್ಯಾಕ್ಟೀರಿಯಾಗಳ ಒಂದು ಪ್ರಮಾಣನೂ ಸಹ ಹೆಚ್ಚಾಗುತ್ತೆ ಈ ಬೀಜೋಪಚಾರ ಮಾಡೋದ್ರಿಂದ. ಅದಷ್ಟೇ ಅಲ್ಲ, ರಂಜಕವನ್ನು ಕರಗಿಸಿ ಸ್ಥಿರೀಕರಿಸುವ ಒಂದು ಬ್ಯಾಕ್ಟೀರಿಯಾಗಳ ಒಂದು ಸಂಖ್ಯೆಯೂ ಸಹ ಹೆಚ್ಚಿಗೆ ಆಗುತ್ತೆ. ಇನ್ನೊಂದು ಪ್ರಮುಖ ಅಂದರೆ ಸಸ್ಯವರ್ಧಕಗಳು ಮತ್ತು ಸಸ್ಯ ಪ್ರಚೋದಕಗಳು ಅಂತ ಸಹ ಬೆಳೆಗಳಿಗೆ ಬೇಕಾಗುತ್ತೆ. ಅದು ಬೆಳವಣಿಗೆ ಹಂತದಲ್ಲಿ ಅವುಗಳ ಅಂಶಗಳು ಸಹ ಈ ಒಂದು ಬೀಜೋಪಚಾರ ಮಾಡೋದ್ರಿಂದ, ಬೀಜಾಮೃತದಿಂದ ಮಾಡೋದ್ರಿಂದ ಅವುಗಳು ಸಹ ಹೆಚ್ಚಾಗುತ್ತೆ. ಇನ್ನು ಪ್ರಮುಖ ಅಂತಂದರೆ ಎಲ್ಲ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪೋಷಕಾಂಶದ ಜೊತೆಗೆ ಕೆಲವು ಲಘು ಪೋಷಕಾಂಶಗಳನ್ನು ಸಹ ಇದು ಒದಗಿಸುತ್ತೆ. ಜಿಂಕ್ ಇರ್ಬೋದು, ಕಬ್ಬಿಣ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು ಅಥವಾ ಕಾಪರ್, ಈ ಕೆಲವೊಂದು ಲಘು ಪೋಷಕಾಂಶಗಳನ್ನು ಸಹ ಇದು ಒದಗಿಸ್ಕೊಡತ್ತೆ ಸರ್. ಇಷ್ಟೊಂದು ಮತ್ತು ಇವೆಲ್ಲದ ಜೊತೆಗೆ ಆರೋಗ್ಯವಂತ ಸಸಿಗಳ ಬೆಳವಣಿಗೆಯೂ ಸಹ ಆಗತ್ತೆ. ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಗ್ರಾಮೀಣರಿಗೆ ಸ್ವಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲೆ ರುಡ್ಸೆಡ್ ಸಂಸ್ಥೆಯ ನಿರ್ದೇಶಕರಾದ ಕೆಎಸ್ ಸರಿತಾ ಮತ್ತು ಕೆಆರ್ ನಗರ ತಾಲೂಕು ಅಡಗನಹಳ್ಳಿ ಗ್ರಾಮದ ನವೀನ್ ಕುಮಾರ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಗ್ರಾಮೀಣರಿಗೆ ಸ್ವಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹೇಳಿ ಸಿದ್ದಪ್ಪನವ್ರೆ, ನಿಮಗೇನೇನು ಅನುಕೂಲ ಆಗಿದೆ? ಸರ್ ನಮ್ಗೆ ಎಲ್ಲ ಥರದಲ್ಲಿ ಅನುಕೂಲ ಆಗಿದೆ. ಅಲ್ಲ, ನೀವು ಹೇಳಬೇಕು ಸ್ಪಷ್ಟವಾಗಿ. ನೈಸರ್ಗಿಕ ಕೃಷಿ ನಾವು ಮಾಡಿದ್ಮೇಲೆ ತೋಟ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ನಮ್ಗೆ ಸಂಪಾದನೆನೂ ಒಳ್ಳೆ ಚೆನ್ನಾಗಿ. ಅಲ್ಲ, ಈ ಬೀಜಾಮೃತ ಅಂತ ನೀವು ಬಳಸ್ತಿರಲ್ಲ, ನೀವೇನೇನು ಅನುಕೂಲ ಪಡ್ಕೊಂಡಿದ್ದೀರಿ ಅದರಲ್ಲಿ? ಈಗ ಭತ್ತನ ನೀವು ಉಪಚಾರ ಮಾಡಿ ಬಿತ್ತಿದ್ರಿ, ಏನು ಪ್ರಯೋಜನ ಆಯಿತು ನಿಮಗೆ? ನಮಗೆ ರೋಗಾಣುಗಳು ಕಂಟ್ರೋಲ್ ಆಗುತ್ತಲ್ಲ ಇದರಲ್ಲಿ. ಬೀಜಾಮೃತಲ್ಲಿ ರೋಗಾಣುಗಳು ಕಂಟ್ರೋಲ್ ಆಗುತ್ತೆ, ನಮ್ಗೆ ರೋಗ ಬರಲ್ಲ. ಅದಕ್ಕೆ ಮೊಳಕೆ ಚೆನ್ನಾಗಿ ಬರ್ತದ. ಅದರಿಂದ ನಮಗೆ ಭಾಳ ಅನುಕೂಲ ಇದೆ ಅದರಲ್ಲಿ. ಹೌದಾ? ಬೀಜಾಮೃತದಲ್ಲಿ ಇನ್ಯಾವುದಾದ್ರೂ ದ್ರವರೂಪದ ಗೊಬ್ಬರವನ್ನು ಬಳಕೆ ಮಾಡಬಹುದಾ ರೈತರು? ಹೌದು ಸರ್. ಈಗ ರೈತ ಬಂದರು ಇನ್ನೊಂದು ಥರ ಅಂದರೆ ಪಂಚಗವ್ಯ ಅನ್ನೋ ಒಂದು ದ್ರವ ರೂಪದ ಗೊಬ್ಬರನೂ ಸಹ ಬಳಕೆ ಮಾಡ್ಬೋದಾಗಿದೆ. ಅದು ಸ್ವಲ್ಪ ತಯಾರು ಮಾಡಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಾಮಗ್ರಿಗಳು ಬೇಕು. ಅದು ಎಲ್ಲ ನೈಸರ್ಗಿಕವಾಗಿ ಸಿಗುವಂಥ ಸಾಮಗ್ರಿಗಳನ್ನೇ, ಆದರೆ ಅವುಗಳನ್ನು ಬಳಸ್ಕೊಂಡು ಮಾಡ್ಬೋದು. ಅದು ವಿಧಾನ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಮೊದಲು ಹೇಳೋಣ ಸರ್ ಅವರಿಗೆ, ರೈತ ಬಾಂಧವರಿಗೆ. ದೇಸಿ ಹಸುವಿನ ಸಗಣಿ ಬೇಕಾಗುತ್ತೆ, ಒಂದು 7 kg ಅಷ್ಟು. ಮತ್ತು ದೇಸಿ ಹಸುವಿನ ತುಪ್ಪನೂ ಬೇಕು, 1 ಲೀಟ್ರ್ ಅಷ್ಟು. ಆಮೇಲೆ ದೇಸಿ ಹಸುವಿನ ಗಂಜಲ 10 ಲೀಟ್ರು, ದೇಸಿ ಹಸುವಿನ ಹಾಲು ಒಂದು 3 ಲೀಟ್ರ್ ಬೇಕು.
ಮತ್ತು ದೇಸಿ ಹಸುವಿನ ಮೊಸರು, ಇವು 5 ಅಂದರೆ ಏನು ಉತ್ಪನ್ನಗಳು, ಸಗಣಿ, ತುಪ್ಪ, ಗಂಜಲ, ಹಾಲು, ಮೊಸರು ಇವಿಷ್ಟೂ ಸಹ ಬೇಕಾಗುತ್ತೆ. ಮೊಸರು 2 ಲೀಟ್ರು, ಆಮೇಲೆ ಎಳ್ನೀರು ಬೇಕಾಗುತ್ತೆ 3 ಲೀಟ್ರಷ್ಟು, ಮತ್ತು ಸಾವಯವ ಬೆಲ್ಲ 3 kg ಅಷ್ಟು ಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಮಾಗಿದ ಪಚ್ಚಬಾಳೆಹಣ್ಣು 12 ಬೇಕಾಗುತ್ತೆ, ಮತ್ತು ನೀರು 10 ಲೀಟ್ರಷ್ಟು ಬೇಕಾಗುತ್ತೆ ಸರ್. ಇಷ್ಟು ಸಾಮಗ್ರಿಗಳು ಪಂಚಗವ್ಯವನ್ನು ತಯಾರು ಮಾಡಲಿಕ್ಕೆ ಬೇಕಾಗುತ್ತೆ. ಇದನ್ನು ತಯಾರಿಸೋ ವಿಧಾನವನ್ನು ನಾವು ತಿಳ್ಕೊಬೇಕು ಅಂತಂದರೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಇದಕ್ಕೆ ಏನು ಮಾಡಬೇಕಂದ್ರೆ, ಈಗಾಗಲೇ ಹೇಳಿದೆ ನಾನು, ದೇಸಿ ಹಸುವಿನ ಸಗಣಿ 7 kg ಬೇಕು ಅಂತ. ಅದಕ್ಕೆ ಮೊದಲು 1 ಲೀಟ್ರ್ ತುಪ್ಪವನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಮಿದ್ದಿ ಕಲಸಿ ಇಡಬೇಕಾಗತ್ತೆ. 2 ದಿನ ಅದನ್ನು ಚೆನ್ನಾಗಿ ಕಲಸಿ ಹಾಗೆ ಒಂದು ಕಡೆ ನೆರಳಿನಲ್ಲಿ ಇಡಬೇಕಾಗತ್ತೆ. ತದನಂತರ 2 ದಿನಗಳ ನಂತರ ಅದಕ್ಕೆ ದೇಸಿ ಹಸುವಿನ ಗಂಜಲ ಏನು ಹೇಳಿದ್ನಲ್ಲ ಅದನ್ನು 10 ಲೀಟ್ರು ಮತ್ತು ನೀರು 10 ಲೀಟ್ರು ಸೇರಿಸ್ಬಿಟ್ಟು ಅದನ್ನು 13 ದಿನಗಳ ಕಾಲ ಇಡಬೇಕಾಗತ್ತೆ. ಅದು ಚೆನ್ನಾಗಿ ನೆನ್ಕೊಂಡು ಅದನ್ನು ದಿನಾಲೂ ಅದು ಹಾಕಿದ ಮೇಲೆ ದಿನಾಲೂ ತಿರುಗಿಸ್ತಾ ಇರಬೇಕು. ಅದನ್ನು ಒಂದು ಕೋಲಿನ ಸಹಾಯದಿಂದ ಎಡದಿಂದ ಬಲಕ್ಕೆ ಪ್ರದಕ್ಷಿಣಾ ರೀತಿಯಲ್ಲಿ ಅದನ್ನು ತಿರುಗಾಡಿಸ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದನ್ನು ತಿರುಗೋತಾ ಇಡಬೇಕಾಗತ್ತೆ 13 ದಿನ ತನಕ. ತದನಂತರ ಈಗಾಗಲೇ ಮೊದಲು 2 ದಿನ ಮತ್ತು 13 ದಿನ ಸೇರಿ 15 ದಿನ ಆಗೋಯಿತು. 15 ದಿನದ ನಂತರ ಅದಕ್ಕೆ ದೇಸಿ ಹಸುವಿನ ಹಾಲು 3 ಲೀಟ್ರ್ ಏನು ಬೇಕಂತ ಹೇಳಿದ್ನಲ್ಲ ಅದನ್ನು ಹಾಕ್ಕೋಬೇಕು. ಜೊತೆಗೆ ಮೊಸರು 2 ಲೀಟ್ರ್ ಹಾಕಬೇಕು. ಆಮೇಲೆ ಎಳ್ನೀರು ಹೇಳಿದೆ ಅದನ್ನು 3 ಲೀಟ್ರಷ್ಟು ಹಾಕಬೇಕಾಗತ್ತೆ. ಮತ್ತು ಸಾವಯವ ಬೆಲ್ಲನೂ ಸಹ 3 kg ಹಾಕಬೇಕಾಗತ್ತೆ. ಅದನ್ನು ಪುಡಿ ಮಾಡಿಬಿಟ್ಟು, ಮತ್ತು ಚೆನ್ನಾಗಿ ಮಾಗಿದ ಪಚ್ಚಬಾಳೆಹಣ್ಣು 12 ಅದನ್ನು ಚೆನ್ನಾಗಿ ಗಿವುಚಿಬಿಟ್ಟು ಅದರಲ್ಲಿ ಹಾಕಬೇಕು. ಇವೆಲ್ಲವನ್ನು ಹಾಕಿ ಮತ್ತೆ 6 ದಿನ ಅದನ್ನು ಕಳಿಲಿಕ್ಕೆ ಇಡಬೇಕಾಗತ್ತೆ. ಆಗೂ ಸಹ ದಿನಾಲೂ ಅದನ್ನು ತಿರುಗಿಸ್ಕೋತಾ ಇರಬೇಕು, ಒಂದು ಪ್ರದಕ್ಷಿಣೆ ರೀತಿಯಲ್ಲಿ ತಿರುಗಿಸ್ತಾ ಇರಬೇಕು. ಒಟ್ಟಾರೆಯಾಗಿ 21 ದಿನ ಆಗುತ್ತೆ. 21 ದಿನಗಳ ಕಾಲ ಅದು ಚೆನ್ನಾಗಿ ಕಳೆದ ಮೇಲೆ ಅದನ್ನು ನಾವು ಬೆಳೆಗಳಿಗೆ ಉಪಯೋಗ ಮಾಡ್ಕೋಬೋದು. ಸ್ಪ್ರೇಯಲ್ಲಾದ್ರೂ ಮಾಡ್ಬೋದು, ಅಥವಾ ಅದನ್ನು ನಾವು ಭೂಮಿಗೆ ಡೈರೆಕ್ಟಾಗೂ ಸಹ ನೀರಿನ ಜೊತೆಗೆ ಅದನ್ನು ಭೂಮಿಗೂ ಸಹ ಒದಗಿಸ್ಕೊಡ್ಬೋದಾಗಿದೆ. ಈ ಒಂದು ಪಂಚಗವ್ಯ ತೋಟಗಾರಿಕೆ ಬೆಳೆಯಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಇದನ್ನು ತೋರಿಸ್ಕೊಟ್ಟಿದೆ ಸರ್. ಈ ಪಂಚಗವ್ಯ ತುಂಬ ಒಂದು ಒಳ್ಳೆಯ ಉತ್ತಮ ಒಂದು ಫಲಿತಾಂಶವನ್ನು ತೋರಿಸ್ಕೊಟ್ಟಿದೆ. ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡೋಣವಾ ಸರ್ ಅವರಿಗೆ, ರೈತ ಬಾಂಧವರಿಗೆ? ಸಿದ್ದಪ್ಪನವ್ರಿಗೆ ಕೇಳೋಣ. ಸಿದ್ದಪ್ಪನವರೇ, ಪಂಚಗವ್ಯದ ಬಗ್ಗೆ ತಮಗೆ ಗೊತ್ತಿದೆಯಾ? ಸರ್ ಅದು ನಾನು ಮಾಡಿಲ್ಲ ಒಂದು ಸರ್ ಅದನ್ನು. ಹೌದಾ? ನಮ್ಮದು ಜೀವಾಮೃತ, ಹುಳಿ ಮಜ್ಜಿಗೆ ಮತ್ತು ಬೀಜಾಮೃತ ಇದು ಬಿಟ್ಕೊಂಡ್ರೆ ನನಗೆ ಅದರ ಅವಶ್ಯಕತೆ ಏನಿಲ್ಲ. ಅದು ಇದರಲ್ಲಿ ನಾನು ಒಳ್ಳೆಯ ಲಾಭ ಕಾಣ್ತಾ ಇರೋದ್ರಿಂದ ನನಗೆ ಅದರ ಅವಶ್ಯಕತೆ ಇಲ್ಲ. ಅದಷ್ಟು ಆಯ್ತು. ನಿಮಗೆ ಮಾಡಬಹುದು ರೈತರು ಇದನ್ನ ಅಂತ ಅನ್ಸುತ್ತೆ. ಒಳ್ಳೆ ಮಾಡ್ಬೋದು, ಅವ್ರು ಹೇಳೋ ಲೆಕ್ಕದಲ್ಲಿ ಮಾಡ್ಬೋದು. ನನಗೆ ಅವಶ್ಯಕತೆ ಇಲ್ಲದ್ರೆ ನಾನು ಮಾಡಿಲ್ಲ ಅಷ್ಟೇ. ಅದು ನೋಡೋ ಏನು ಅನುಕೂಲ ಇರಬಹುದು ಹೇಳಿ ಮೇಡಮ್. ಇದು ಹೆಚ್ಚಾಗಿ ತೋಟಗಾರಿಕೆ ಬೆಳೆಯಲ್ಲಿ ತುಂಬ ಅನುಕೂಲ ಆಗುತ್ತೆ. ಹೇಳಿ, ಏನೇನು ಪ್ರಯೋಜನ? ಮೊದಲನೇದಾಗಿ ಅಂತಂದರೆ ಉತ್ತಮ ಇಳುವರಿ ಅಂತೂ ನಾವು ಪಡಿತೀವಿ, ಮತ್ತು ಇಳುವರಿಯಲ್ಲಿ ಹೆಚ್ಚಳನೂ ಇದೆ, ಮತ್ತು ಖರ್ಚು ಸಹ ಕಡಿಮೆನೇ. ಯಾಕಂದರೆ ಇರುವಂಥ ಸಂಪನ್ಮೂಲಗಳನ್ನೇ ನಾವು ಬಳಸ್ಕೋತಾ ಇದ್ದೀವಿ, ಹಾಗಾಗಿ ಖರ್ಚು ಕಡಿಮೆ ಇದೆ. ಮತ್ತು ಇದನ್ನ ಹಾಕೋದ್ರಿಂದ ಎಲೆಗಳು ತುಂಬ ಅಗಲವಾಗಿ ಬರುತ್ತೆ. ಯಾವುದೇ ಬೆಳೆಗಳಿಗೆ ನಾವು ಹಾಕಿದಾಗ ಎಲೆಗಳು ಅಗಲ ಆದಾಗ ಏನಾಗುತ್ತೆ ಅಂತ ದ್ವಿತೀಯ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಏನಾಗುತ್ತೆ, ಆಹಾರ ಉತ್ಪಾದನೆ ಗಿಡಗಳಲ್ಲಿ ಚೆನ್ನಾಗಾಗತ್ತೆ. ಅದರಿಂದ ಏನಾಗುತ್ತೆ, ಪೌಷ್ಟಿಕಾಂಶವಾದ ಒಂದು ಇಳುವರಿನೂ ಸಿಗುತ್ತೆ, ಹೆಚ್ಚಿನ ಒಂದು ಇಳುವರಿ ಪಡ್ಕೋತೀವಿ. ಜೊತೆಗೆ ತರಕಾರಿ ಮತ್ತು ಹಣ್ಣುಗಳಲ್ಲಿ ರುಚಿನೂ ಸಹ ಜಾಸ್ತಿ ಆಗುತ್ತೆ ಇದನ್ನು ಬಳಸೋದ್ರಿಂದ. ಮತ್ತು ಹೂವು, ತರಕಾರಿ ಮತ್ತು ಹಣ್ಣುಗಳಲ್ಲಿ ಇವುಗಳ ತಾಜಾತನ ಜಾಸ್ತಿ ದಿನವರೆಗೆ ಇರುತ್ತೆ. ನಾವು ಜಾಸ್ತಿ ದಿನ ಅವುಗಳನ್ನು ಸಂಗ್ರಹಣೆ ಮಾಡ್ಬೋದು. ಇದೊಂದು ತುಂಬ ಮುಖ್ಯವಾದ ಅಂಶ ಈ ಒಂದು ಪಂಚಗವ್ಯ ಬಳಸೋದ್ರಿಂದ. ಇನ್ನೊಂದು ಪ್ರತಿ ಒಂದೆರಡು ಬೆಳೆಯಲ್ಲಿ ನೋಡಬೇಕಂತಂದರೆ, ನಾವು ಮಾವಿನ ಬೆಳೆಗೆ ಸಿಂಪರಣೆ ಮಾಡಿದಾಗ ಅಧ್ಯಯನ ಪ್ರಕಾರ ಹೂಗಳ ಸಂಖ್ಯೆ ಅಧಿಕವಾಗಿ ಹಣ್ಣಿನ ಶೇಖರಣೆ 12 ದಿನ ಹೆಚ್ಚಿಗೆಯಾಗಿ ಉಳಿಸ್ಕೋಬೋದು. ಹಣ್ಣನ್ನು ನಾವು 12 ದಿನ ತನಕ ಕೊಳೆದೇ ಇದ್ದಂಗೆ ಉಳಿಸ್ಕೊಳ್ಳೋಕ್ಕೂ ಸಹ ಸಹಾಯ ಮಾಡುತ್ತೆ. ಅದೇ ನಿಂಬೆ ಬೆಳೆಗೆ ಅದನ್ನು ಸಿಂಪರಣೆ ಮಾಡಿದಾಗ ಏನಾಗಿದೆ ಅಂದರೆ, ನಿರಂತರವಾಗಿ ವರ್ಷವಿಡೀ ಹೂ ಬಿಟ್ಟು ಒಂದು ಒಳ್ಳೆಯ ಒಂದು ಏನು ಪರಿಮಳಯುಕ್ತ ಒಂದು ನಿಂಬೆ ಹಣ್ಣನ್ನು ಅದು ಕೊಡುವಂಥ ಒಂದು ಸಾಧ್ಯತೆಯೂ ಸಹ ಇದೆ. ಅದೇ ಬಾಳೆಯಲ್ಲಿ ನಾವು ಹಾಕಿದಾಗ ಸಮಗಾತ್ರದ ಕಾಯಿ ಒಂದು ಕೊನೆಯಲ್ಲಿ ಎಲ್ಲ ಸಮಗಾತ್ರದ ಕಾಯಿ ಇರುವಂಥ ಒಂದು ಗೊನೆಯನ್ನು ಪಡೀಲಿಕ್ಕೂ ಸಹ ಸಾಧ್ಯತೆ ಇದೆ. ಅದು ಅರಿಶಿಣದಲ್ಲೂ ಸಹ 20% ಇಳುವರಿನೂ ಸಹ ಹೆಚ್ಚಿಗೆ ಆಗುವುದನ್ನು ಸಂಶೋಧನೆ ಪ್ರಕಾರ ಕಂಡಿದ್ದಾರೆ. ಮಲ್ಲಿಗೆ ಬೆಳೆಯಲ್ಲೂ ಸಹ ಈ ಒಂದು ಪಂಚಗವ್ಯವನ್ನು ಹಾಕಿದಾಗ ಹೆಚ್ಚಿನ ಪರಿಮಳಯುಕ್ತ ಹೂಗಳನ್ನು ಪಡೆದಿದ್ದೀವಿ. ಇಡೀ ವರ್ಷವಿಡೀ ಹೂಗಳನ್ನು ಪಡೀಲಿಕ್ಕೂ ಸಹ ಅನುಕೂಲ ಆಗಿದೆ. ಮತ್ತು ತರಕಾರಿಗಳಲ್ಲೂ ಸಹ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಬೋದು, ಜೊತೆಗೆ ಶೇಖರಣಾ ಅವಧಿಯನ್ನು ಸಹ ಹೆಚ್ಚಿಗೆ ಮಾಡ್ಬೋದು ಸರ್. ನೀವು ಮಜ್ಜಿಗೆ, ಬೀಜಾಮೃತ, ಜೀವಾಮೃತ ಇಷ್ಟು ದ್ರವರೂಪದ ಗೊಬ್ಬರ ಅಲ್ಲದೆ ಮಣ್ಣಿಗೆ ಇನ್ನೇನಾದರೂ ಗೊಬ್ಬರ ಕೊಡ್ತಿದ್ದೀರಾ? ಸರ್, ನಮ್ಮ ಭತ್ತಕ್ಕಾದರೆ ಒಂದು ವರ್ಷಕ್ಕೆ ಒಂದು 4 ಟ್ರ್ಯಾಕ್ಟರ್ ಗೊಬ್ಬರ ಹೊಡಿತೀವಿ, ದನ ಗೊಬ್ಬರ ಕೊಂಡೋಗಿ ಭತ್ತಕ್ಕೆ. ಈ ತೆಂಗು ಅಡಿಕೆಗೆ ನಾವು ಏನು ಹಾಕಲ್ಲ ಬೇರೆ. ಆಯಿತು. ಈಗ ಕೀಟಗಳನ್ನು ಹತೋಟಿ ಮಾಡೋದಕ್ಕೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಅಂತ ಒಂದು ಮಾಡ್ಕೋತೀವಿ. ಅದು ದ್ರವರೂಪದ್ದೇ. ಅದು ದ್ರವರೂಪ. ಹೇಗೆ ಮಾಡ್ಕೋತೀವಿ ಅಂದರೆ ಅದು ಸೊಪ್ಪಿನಿಂದ ಮಾಡ್ಕೊಳ್ಳೋ ಅಂಥದ್ದು. ಅದು ಬೇವಿನ ಸೊಪ್ಪು ಒಂದು 10 kg ಬೇವಿನ ಸೊಪ್ಪು ಹಾಕ್ಬೇಕು, 2 kg ಬೆಳ್ಳುಳ್ಳಿ, 2 kg ಮೆಣಸಿನ್ಕಾಯಿ,
ಇದನ್ನು ತಂದ್ಬಿಟ್ಟು ಅದಕೊಂಡೋಗಿ ಈ ಒಳಕಲ್ಲಿ ಇರ್ತಾರೆ ನೋಡಿ ಹೊರಗಡೆ, ಅದರಲ್ಲಿ ದಬ್ಕಲ್ಲಿ ಚೆಂದಾಗಿ ಹಣ್ಣು ಮಗ್ಸ್ಕೊಂಡು ಗುದ್ಕೊಂಡು ಅದಕೊಂಡೋಗಿ ಒಂದು ಪಾತ್ರೆಗೆ ಹಾಕತ್ತೀವಿ. ಅಲ್ಲಿ ಗಂಟ ನಮಗೆ ಒಂದು 50 ಲೀಟ್ರ್ನಷ್ಟು ಗಂಜಲ ಮಡಿಕೊಂಡಿರ್ತೀವಿ. ಆಯಿತು. ಅದನ್ನು ಮಡಿಕೊಂಡು ಮತ್ತು ಹೊಗೆ ಸೊಪ್ಪು ಒಂದು 2 kg ಬೇಕು. ಅದಕ್ಕೆ ಹೊಗೆ ಸೊಪ್ಪು ತಂದಿರ್ತೀವಿ. ಹುಣಸೂರು ಕಡೆ ಸಿಗುತ್ತೆ, ವೇಸ್ಟ್ ಸೊಪ್ಪು ದುಡ್ಡು ಕೊಡೋಂಗಿಲ್ಲ, ಅದಕ್ಕೆ ಹೊರಗಡೆ ಇರ್ತದೆ. ಅದನ್ನು ತಂದುಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡು ಅದನ್ನು ಒಲೆ ಬೆಂಕಿ ಹಾಕ್ಕೊಂಡು ಬೇಯಿಸ್ಬೇಕು. ಅದನ್ನು ಬೆಂಕಿನಲ್ಲಿ ಒಲೆ ಒಟ್ಕೊಂಡು ಕಲ್ಲು ಮಡಿಕೊಂಡು ಅದನ್ಕೊಂಡೋಗಿ ಮಳ್ಳಿಸ್ತೀವಿ. ಅದನ್ನು 3 ಕುದ್ದು ಮೇಕ ಮಳ್ಳು ಬಂದಾಗ ನಮ್ಗೆ 50 ಲೀಟ್ರ್ ಹಾಕಿರೋ ಅಂಥದ್ದು 40 ಲೀಟ್ರ್ ಬರುತ್ತೆ. ಅದು ಬಂದಾಗ ಅದನ್ನು ಎತ್ತಿ ಮಡಗ್ಬಿಟ್ಟು 2-3 ದಿವಸ ದೊಣ್ಣೆ ಆಡ್ತೀವಿ. ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಡ್ಬಿಟ್ಟು ಮೇಲ್ಗಡೆ ಒಂದು ಚೀಲ ಮುಚ್ಚಿಬಿಡ್ತೀವಿ. ಅಂದರೆ ಪ್ಲಾಸ್ಟಿಕ್ ಚೀಲ ಅಲ್ಲ, ಮಾಮೂಲಿ ಗೋಣಿ ಚೀಲ ಮುಚ್ಚಿಬಿಡ್ತೀವಿ. ಅದಕ್ಕೆ ಮುಚ್ಚಿಬಿಟ್ಟು ಅದನ್ನು ಒಂದು 2-3 ದಿವಸ ಕಳೆದ ಮೇಲೆ ನಾವು ಭತ್ತ ಆಗಿರ್ಬೋದು, ನಾವು ಬಾಳೆ ಆಗಿರ್ಬೋದು, ಕಾಂಡಪುರಗಳು ಬೆಳಿತಾವೆ ಬಾಳೆಗ, ಎಲೆ ಒಂಥರ ಕೆಂಚು ಬರ್ಬೋದು, ಅದು ರೋಗ ಇರ್ತದೆ ಅಲ್ಲಿ. ಆದಾಗ ಅಂಥ ಇದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಕ್ಯಾನ್ಗೆ ಅದಕೊಂಡೋಗಿ 1 ಲೀಟ್ರ್ ಹಾಕತ್ತೀವಿ. ಅದನ್ನು 40 ಲೀಟ್ರಿಗೆ ಆಗುತ್ತೆ. ಅದು 40 ಕ್ಯಾನ್ಗೆ ಆಗುತ್ತೆ. ಅದು ಅದಕ್ಕೊಂಡೋಗಿ ಕಾಂಡಾಕೊರ ಹುಳ ಅಂತ ಭತ್ತಕ್ಕೆ ಬೀಳುತ್ತೆ. ಅಂದರೆ ಎಲ್ಲ ಹೊರಗಡೆ ಟೈಮಲ್ಲಿ ಅದು ಬೀಳ್ತಾ ಇರುತ್ತೆ. ಅದು ಆಗ ಬಿದ್ದಾಗ ಅದಕ್ಕೆ ಸಿಂಪಡಣೆ ಮಾಡಿದಾಗ ಅದು ಈ ಹುಳುಗಳಲ್ಲಿ ನಾಶ ಆಗುತ್ತೆ. ಅದನ್ನು ಸುಧಾ ನಾವು 6 ತಿಂಗಳು ಒಳಗಡೆ ಅದನ್ನು ಸಿಂಪಡಣೆ ಮಾಡ್ಕೋಬೇಕು. ಅಂತಿಮವಾಗಿ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಮಮತಾ ಅವರೇ ರೈತರಿಗೆ? ನಾವೀಗಾಗಲೇ ಇಷ್ಟೊತ್ತುವರೆಗೂ ದ್ರವ ರೂಪದ ಗೊಬ್ಬರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾವ ರೀತಿ ಇದು ಹೆಂಗೆ ಪೋಷಕಾಂಶವನ್ನು ಯಾವ ರೀತಿ ಕೊಡುತ್ತೆ ಏನು ಅನ್ನೋದ್ರ ಬಗ್ಗೆ ತುಂಬ ಸುದೀರ್ಘವಾದ ಒಂದು ಚರ್ಚೆಯೂ ಆಗಿದೆ. ಇದು ಬಹಳ ಅಂದರೆ ತುಂಬಾ ಈ ಒಂದು ಕೃಷಿಯಲ್ಲಿ ಈಗಿನ ಒಂದು ನಾವು ನೋಡ್ತಾ ಇದ್ದಾಗ ಕೀಟನಾಶಕವನ್ನು ಹೆಚ್ಚಿಗೆ ಬಳಸ್ಕೊಂಡು ಏನಾಗ್ತಾ ಇದೆ, ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗಿ ಏನಾಗಿದೆ, ಕೀಟನಾಶಕದಿಂದ ಆಹಾರದಲ್ಲೂ ಸಹ ಅದು ಸೇರ್ಕೊಂಡ್ಬಿಟ್ಟು ನಮ್ಮೆಲ್ಲರ ಒಂದು ಆರೋಗ್ಯ ಸ್ಥಿತಿನೂ ಸಹ ಬಹಳಷ್ಟು ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಸುಧಾರಣೆ ಮಾಡಬೇಕಂತಂದರೆ ಇಂಥ ದ್ರವ ರೂಪದ ಗೊಬ್ಬರಗಳನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಉತ್ತಮವಾದ ಒಂದು ಆರೋಗ್ಯಕರವಾದ ಒಂದು ಏನು ಉತ್ಪನ್ನಗಳನ್ನು ನಾವು ಬೆಳ್ಕೊಂಡ್ರೆ ಅದನ್ನು ನಾವು ಮಾನವರಿಗೆ, ಮನುಷ್ಯರಿಗೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀಡಿದಲ್ಲಿ ಎಲ್ಲರ ಆರೋಗ್ಯವು ಉತ್ತಮವಾಗಿರುತ್ತೆ ಮತ್ತು ನೆಮ್ಮದಿಯ ಜೀವನವನ್ನು ಸಾಗಿಸ್ಕೋಬೋದು ಅಂತ ಹೇಳ್ಬೋದು ಸರ್. ತಮಗೇನಾದ್ರು ಹೇಳಕ್ಕಿದೆಯಾ ಸಿದ್ದಪ್ಪನವರೇ ರೈತರಿಗೆ? ಅದೇ ಸರ್, ನೈಸರ್ಗಿಕ ಕೃಷಿ ಪದ್ಧತಿನಲ್ಲಿ ರೈತರುಗಳು ಯಾರೇ ಸುಧಾ ಮಾಡ್ಕೊಂಡು ಬೆಳೆದ್ರೆ ಅವರು ಆರೋಗ್ಯವಾಗಿ ಚೆನ್ನಾಗಿರ್ತಾರ, ಯಾವ ರೋಗನೂ ಬರಲ್ಲ. ಆಯ್ತಲೆ ಭೂಮಿ ಫಲವತ್ತಾಗಿ ಉಳ್ಕತ್ತದ, ನಮ್ಮ ಭೂಮಿ ತಾಯಿ ಉಳಿಸ್ಕೊಳ್ಳೋ ಅಂಥದ್ದು ಒಂದು ಇದಿರ್ತದೆ. ಅದನ್ನು ಮನಸ್ಸು ತಗೊಂಡು ರೈತರುಗಳು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದನ್ನು ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಸಿದ್ದಪ್ಪನವರೇ ಕನ್ನಡದಲ್ಲಿ ಹೇಳ್ಬೋದೇ? ಹೇಳ್ತೀವಿ ಸರ್. 9980892536. ಇನ್ನೊಮ್ಮೆ ಹೇಳ್ತೀರಾ? 9980892536. ಇನ್ನೂ ಒಂದು ಸರಿ ಹೇಳ್ಬಿಡಿ. 9980892536. ತಮ್ಮದು ಮಮತಾ ಅವರೇ? 8277933180. ಇನ್ನೊಮ್ಮೆ? 8277933180. ಇನ್ನೂ ಒಂದು ಸರಿ ಹೇಳ್ಬಿಡಿ. 8277933180. ಒಳ್ಳೆಯದು ಮಮತಾ ಅವರೇ ಹಾಗೂ ಸಿದ್ದಪ್ಪನವರೇ, ಇದುವರೆಗೂ ದ್ರವರೂಪದ ಗೊಬ್ಬರದ ತಯಾರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ದ್ರವರೂಪದ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ SB ಮಮತಾ ಹಾಗೂ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ಹೊಸಕೋಟೆ ಗ್ರಾಮದ ಸಿದ್ದಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಶಿಲೀಂಧ್ರನಾಶಕ ಮತ್ತು ಜಂತುನಾಶಕದ ಮಹತ್ವ, ಬಳಕೆ ಮತ್ತು ಲಭ್ಯತೆಯನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ BV ಸನತ್ ಕುಮಾರ್ ಹಾಗೂ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ RN ಪುಷ್ಪಾ ಅವರೊಂದಿಗೆ ಸಂವಾದವಿದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ.
ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು ಬೆಳೆಯೋ. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ.